ಬಸವ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತ್ವವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠದ ಪ್ರಥಮಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಆನ್ಲೈನ್ ಅರಿವಿನ ಮನೆಯ ಇವತ್ತಿನ ಈ ಶಿವಾನುಭವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ದಿನ ನಾನು ನಿಮಗಾಗಿ ಆಯ್ದುಕೊಂಡಿರ್ತಕ್ಕಂಥ ವಿಷಯ ಅಂತಂದ್ರೆ ಪ್ರಾಣಲಿಂಗ ಪೂಜೆಯ ಪರಿಕರಗಳು. ಪರಿಕರಗಳು ಅಂತಂದ್ರೆ ಉಪಕರಣಗಳು, ಉಪಕರಣಗಳು ಅಥವಾ ಪೂಜಾ ವಸ್ತುಗಳು, ಸಾಮಾನುಗಳು ಅಂತ ಅರ್ಥ ಆಗತ್ತೆ. ಉಪಕರಣಗಳು ಅಂತ ಅರ್ಥ ಆಗತ್ತೆ.
ನಿಮಗೆಲ್ಲ ಗೊತ್ತಿದೆ, ಇಷ್ಟಲಿಂಗ ಪೂಜೆಯ ಪರಿಕರಗಳು ಗೊತ್ತಿದೆ. ಇಷ್ಟಲಿಂಗ ಪೂಜೆಯ ಪರಿಕರಗಳು ಅಂತಂದ್ರೆ ಸಣ್ಣ ಹುಡುಗನು ಹೇಳ್ಬಿಡ್ತಾನೆ. ನೀರು, ಮಜ್ಜನಕ್ಕೆ, ವಿಭೂತಿ, ರುದ್ರಾಕ್ಷಿ, ಹೂ, ಪತ್ರೆ, ಧೂಪ, ದೀಪ, ನೈವೇದ್ಯ, ಗಂಟೆ, ಈ ಒಂದು ಪಟ್ಟಿಯನ್ನು ಎಲ್ಲರೂ ಸುಲಭವಾಗಿ ಸರಳವಾಗಿ ಹೇಳ್ತೀರಿ. ಇದು ಅಗತ್ಯ ಇದೆ. ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ 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 ನಿಷ್ಠೆ ಗಟ್ಟಿಗೊಂಡು, ಅಂದ್ರೆ ಶ್ರದ್ಧಾಭಕ್ತಿ ಮತ್ತು ನಿಷ್ಠಾಭಕ್ತಿಯಾಗಿ ನಮ್ಮ ಅರಿವು ಪರಿಪಕ್ವಗೊಳ್ತಾ ಬಂದಾಗ ಮುಂದೆ ಪ್ರಸಾದಿ ಸ್ಥಳ, ಅಲ್ಲಿ ಸಮತೆ ಸಮಾಧಾನ ಅನ್ನುವಂಥದ್ದು ನೆಲೆಗೊಳ್ಳುತ್ತೆ. ಸಮತೆ ಸಮಾಧಾನ ನೆಲೆಗೊಂಡಾಗ ಒಂದು ಭಕ್ತಿ ಅಥವಾ ಭಕ್ತಿಯ ಏನದು ಪಕ್ವ ಸ್ಥಿತಿ, ಪ್ರಸಾದಿ ಸ್ಥಳದ ಭಕ್ತಿಗೆ ಅವಧಾನ ಭಕ್ತಿ ಅಂತ ಕರೆದಿದ್ದಾರೆ. ಅವಧಾನ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಎಚ್ಚರವಾಗಿರೋದು. ನಾವು ನೀವೆಲ್ಲ ಚಿಕ್ಕವರಿದ್ದಾಗ ಈ ಶಬ್ದ ಕೇಳಿರ್ತೀವಿ, ಸಾವಧಾನ್. PT ಎಕ್ಸಸೈಸ್ ಮಾಡುವಾಗ ಸಾವಧಾನ್ ಅಂದ್ರೆ ಎಚ್ಚರಿಕೆ, ಗಮನಿಸಿ, ಅಟೆನ್ಷನ್ ಪ್ಲೀಸ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಸಾವಧಾನ್ ಅಂದ್ರೆ ಈ ಕಡೆ ಗಮನ ಕೊಡಿ, ಅದೇ ಅವಧಾನ ಭಕ್ತಿ. ಅಂದ್ರೆ ಭಕ್ತ ಸ್ಥಳದ ಶ್ರದ್ಧಾ ಭಕ್ತಿ ಮಹೇಶ್ವರ ಸ್ಥಳದಲ್ಲಿ ನಿಷ್ಠೆಯಾಗಿ ಗಟ್ಟಿಗೊಂಡು ಅದು ಹೊರಟಾಗಲಾರದೇನೆ ಅಥವಾ ಅದು ತನ್ನ ಆ ಮಾರ್ಧ್ವತೆಯನ್ನ, ಆ ಮಧುರತೆಯನ್ನು ಕಳೆದುಕೊಳ್ಳಲಾರದೇನೆ ಪರಮಾತ್ಮನ ಕಡೆಗೆ ಇನ್ನೂ ನಮ್ಮ ಪ್ರಯಾಣವನ್ನು ಮಾಡ್ತಾ 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 ಅದು ಅವಧಾನ ಭಕ್ತಿಯಾಗಿ, ಸಮತಾ ಪ್ರಸಾದವಾಗಿ, ಸಮತೆ ಸಮಾಧಾನವಾಗಿ ಪರಿವರ್ತನೆ ಹೊಂದುತ್ತೆ. ಮಹೇಶ್ವರ ಸ್ಥಳದಲ್ಲಿ ಒಬ್ಬ ಭಕ್ತ ಕಠೋರ ನಿಷ್ಠಾವಂತನಾಗಿರಬಹುದು. ಅಂದ್ರೆ ತಾನು ನಂಬಿರ್ತಕ್ಕಂಥ ಮಾರ್ಗ ಶ್ರೇಷ್ಠ, ಇನ್ನೊಬ್ರು ನಡೀತಾ ಇರ್ತಕ್ಕಂಥದ್ರಲ್ಲಿ ಇರ್ತಕ್ಕಂಥ ದೋಷಗಳನ್ನು ಗುರುತಿಸಿ ತಾನು ನಡೀತಾ ಇರ್ತಕ್ಕಂಥ ಮಾರ್ಗದ ಗುಣಗಳನ್ನು ಗುರುತಿಸ್ಕೊಂಡು ಅಲ್ಲಿ ನಿಷ್ಠಾವಂತನಾಗಿ ನಡೆಯುವಾಗ ಸ್ವಲ್ಪ ಅಹಂಕಾರಕ್ಕೆ ಅವಕಾಶ ಆಗಬಹುದು. ಹಾಗೆ ಆಗುತ್ತೆ. ಆ ಅಹಂಕಾರ ಅನ್ನುವಂಥದ್ದು ಮಹೇಶ್ವರ ಸ್ಥಳದಲ್ಲಿ ಏನಾದರೂ ಬಂದಿದ್ರೆ ಅದು ಪ್ರಸಾದಿ ಸ್ಥಳದಲ್ಲಿ ಅಹಂಕಾರ ಪದ ಪರಿವರ್ತನೆ. ಭಕ್ತ ಸ್ಥಳದಲ್ಲಿ ಚಿತ್ತದ ಪರಿಶುದ್ಧತೆ, ಮಹೇಶ್ವರ ಸ್ಥಳದಲ್ಲಿ ಬುದ್ಧಿಯ ಶುದ್ಧತೆ, ಆಮೇಲೆ ಪ್ರಸಾದಿ ಸ್ಥಳದಲ್ಲಿ ಅಹಂಕಾರದ ಪರಿವರ್ತನೆ, ಅಹಂಕಾರಕ್ಕೆ ಸಂಸ್ಕಾರವನ್ನು ಕೊಟ್ಟು ನಿರಹಂಕಾರ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾನೆ. ಅವಾಗ ಸಮತೆ ಸಮಾಧಾನ ಅಳವಡ್ತದೆ. ತನ್ನ ಪದ್ಧತಿಯಲ್ಲಿರ್ತಕ್ಕಂಥ ಏನು ಉತ್ತಮ ಗುಣಗಳನ್ನ ಇತರೆ ಪದ್ಧತಿಯಲ್ಲಿಯೂ ಇದಿರಬಹುದಲ್ವಾ ಅಂತ ನೋಡುವ ಒಂದು ಅವಧಾನ ಭಕ್ತಿ ಬರ್ತದೆ. ಬೇರೆಯವರ ತಪ್ಪುಗಳನ್ನು ನೋಡುವ ಪ್ರಖರ ಬುದ್ಧಿ ಸ್ವಲ್ಪ ಸಮಾಧಾನಗೊಂಡು ನಾನು ಹೀಗೆ ನಡ್ಕೊಳ್ಬೋದಾ? ಭಕ್ತ ಸ್ಥಳದಲ್ಲಿ ಇರ್ತದದು. ಭಕ್ತ ಸ್ಥಳದ ಪ್ರಸಾದಿ ಸ್ಥಳ ಅಂದ್ಕೊಳ್ಬೇಕಾದ್ರೆ ಇದನ್ನ ತನ್ನ ಕಡೆಗೆ ಅದು ಫೋಕಸ್ ಮಾಡುತ್ತೆ. ಅಹಂಕಾರ ಮೊದಲು ಅಹಂಕಾರದ ಗುಣ ಏನಪ್ಪಾ ಅಂದ್ರೆ ನೀನ್ ಸರಿ ಇಲ್ಲ, ನೀನ್ ತಪ್ಪು ಅಂತ ಹೇಳೋದು. ಆದ್ರೆ ಆ ಸಂಸ್ಕಾರಗೊಂಡಂತ ಅಹಂಕಾರ ಏನಿರ್ತದಲ್ಲ ಅದು ನಿರಹಂಕಾರವಾಗಿ ಪರಿವರ್ತನೆ ಆಗ್ತಾ 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 ಸಮತೆ ಸಮಾಧಾನ ಅಳವಡುತ್ತದೆ. ಅದರ ಕುರುಹು ಏನಪ್ಪಾ ಅಂದ್ರೆ ಬೇರೆಯವ್ರ ತಪ್ಪುಗಳು ಕಾಣೋದಕ್ಕೆ ಮುಂಚೆ ಇಲ್ಲ ನನ್ನಲ್ಲೂ ಏನೋ ದೋಷ ಕಾಣಿಸ್ತಾ ಇದೆಯಲ್ಲ. ಭಕ್ತ ಸ್ಥಳದಲ್ಲಿ ಶುರು ಆಗುತ್ತೆ ಇದು. ಆದರೆ ಆ ಭಕ್ತಿಯ ಭರಾಟೆಯಲ್ಲಿ, ಭಕ್ತಿಯ ಒಂದು ತೀವ್ರತೆಯಲ್ಲಿ ತನ್ನನ್ನು ಮರೆಯೋ ಸಾಧ್ಯತೆಗಳು ಇರಬಹುದು. ಆ ಮರೆವನ್ನ ಹರಿದುಕೊಂಡು ಎಚ್ಚರಿಕೆಯಿಂದ ನಡೀತೀವಲ್ಲ ಅದು ಪ್ರಸಾದಿ ಸ್ಥಳ. ಆ ಸಮತೆ ಸಮಾಧಾನ ಅಳವಡ್ತಾ ಬಂದ ಹಾಗೆ ಮುಂದೆ ಪ್ರಾಣಲಿಂಗಿ ಸ್ಥಳಕ್ಕೆ ಪ್ರಯಾಣ ಶುರುವಾಗುತ್ತೆ. ಈ ಪ್ರಾಣಲಿಂಗಿ ಸ್ಥಳದ ಪರಿಕರಗಳನ್ನ
ನಾವಿವತ್ತು ನೋಡೋರಿದ್ದೀವಿ. ಸ್ಥಳಗಳ ಬಗ್ಗೆ ಹೇಳೋದು ನನ್ನ ಗುರಿ ಅಲ್ಲ. ಇವತ್ತು ನಿಮಗೆ ಸ್ವಲ್ಪ ಸುಮ್ಮನೆ ಪೀಠಿಕೆ ಇರಲಿ, ಪರಿಚಯಕ್ಕೋಸ್ಕರ ನಾನು ಅದನ್ನ ಪ್ರಸ್ತಾಪ ಮಾಡಿದೆ ಅಷ್ಟೇ. ಬಹಳ ಜನ ಕೇಳ್ತಾರೆ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಪೂಜೆ, ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ, ಭಾವಲಿಂಗ ಪೂಜೆ ಅಂತೆಲ್ಲ ಹೇಳ್ತಾರಲ್ಲ. ಪ್ರಾಣಲಿಂಗ ಪೂಜೆ ಹೇಗೆ ಮಾಡ್ಕೊಳ್ಳೋದು? ಶರಣರ ವಚನಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಭಕ್ತ ಸ್ಥಳದಲ್ಲಿ ಇಷ್ಟಲಿಂಗ ಪೂಜೆಗೆ ಅಂದ್ರೆ ಹೂ, ಪತ್ರೆ, ಗಂಧ, ಧೂಪ, ದೀಪಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೋ ಆ ಮಹತ್ವ ಪ್ರಾಣಲಿಂಗ ಸ್ಥಳದಲ್ಲಿ ಕಡಿಮೆ ಆಗತ್ತೆ. ಆವಾಗ ಬಹಿರಂಗದ ಪೂಜೆಯನ್ನು ಖಂಡಿಸುವ ವಚನಗಳಿದಾವೆ, ಬರ್ತವೆ. ಆದರೆ ಕೆಲವು ಅಂದ್ರೆ ಸರಿಯಾಗಿ ಓದಿಕೊಳ್ಳಲಾರದಂತಹ ಇಂತಹ ವಚನಗಳನ್ನೇ ಕೆಲವರು ಓದ್ಕೊಂಡು, ಪ್ರಾಣಲಿಂಗ ಸ್ಥಳದ ವಚನಗಳನ್ನು ಓದ್ಕೊಂಡು ತಾವು ಏನನ್ನೂ ಮಾಡಲಾರದೆ, ಇಷ್ಟಲಿಂಗ ಪೂಜೆಯನ್ನೂ ಮಾಡಲಾರದೆ, ಭಕ್ತಿ, ಶ್ರದ್ಧೆ, ನಿಷ್ಠೆ ಏನೂ ಇರಲಾರ್ದೇನೆ ಪ್ರಾಣಲಿಂಗ ಪೂಜೆಯ ವಚನಗಳನ್ನು ಓದ್ಕೊಂಡು ಇಷ್ಟಲಿಂಗ ಪೂಜೆ ಮಾಡೋರನ್ನ ಖಂಡಿಸುವಂತಹ ಶರಣರದಿಷ್ಟು ಘನವಾಗಿದೆ. ಪ್ರಭುದೇವರು ಹೀಗೆ ಹೇಳ್ತಾರೆ, ಇವರೇನು ಬರೀ ಹೊರಗಿನ ಪೂಜೆನೆ ಮಾಡ್ಕೊಂತ ಕೂತಿದಾರಲ್ಲ ಅಂತ ಹೇಳೋರು ನಾವು ಕಾಣ್ತೀವಿ. ಆದ್ರೆ ಶರಣರು ಪ್ರಾಣಲಿಂಗ ಪೂಜೆಗೆ ಎಷ್ಟು ಮಹತ್ವ ಕೊಟ್ಟರೋ ಅದಕ್ಕಿಂತ ಹೆಚ್ಚು ಮಹತ್ವವನ್ನು ಭಕ್ತ ಸ್ಥಳದಲ್ಲಿ, ಮಹೇಶ್ವರ ಸ್ಥಳದಲ್ಲಿ ಇರುವವರಿಗೆ ಇಷ್ಟಲಿಂಗ ಪೂಜೆಯ ಕಡೆಗೂ ಗಮನ ಕೊಟ್ಟಿದ್ದಾರೆ. ಇಷ್ಟಲಿಂಗ ಪೂಜೆಯ ಅಗತ್ಯ ಇದೆ, ಬೇಕೇ ಬೇಕು. ಆದರೆ ಅದರಲ್ಲೇ ನಿಂತು ಬಿಟ್ರೆ ಶರಣರು ಅದನ್ನು ಒಪ್ಪೋದಿಲ್ಲ. ಬರೀ ಇಷ್ಟಲಿಂಗ ಪೂಜೆಯನ್ನೇ ಮಾಡ್ತಾ 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 ಪ್ರಾಣಲಿಂಗ ಪೂಜೆಯ ಕಡೆಗೆ ನಾವು ಗಮನ ಹರಿಸದೆ ಹೋದ್ರೆ ಶರಣರು ಅದನ್ನು ಖಂಡಿಸ್ತಾರೆ. ಆ ಒಂದು ವಚನವನ್ನೇ ನಾನಿವತ್ತು, ಅದರಲ್ಲೂ ಚನ್ನಬಸವಣ್ಣನವರ ವಚನ, ಪ್ರಾಣಲಿಂಗ ಪರಿಕರಗಳು ವಿಶೇಷವಾಗಿ ಹೂವಿಗೆ ಸಂಬಂಧಪಟ್ಟಂತೆ ಚನ್ನಬಸವಣ್ಣನವರು ಅದ್ಭುತವಾದಂತಹ ಒಂದು ವಚನವನ್ನು ಹೇಳ್ತಾರೆ. ಅಷ್ಟದಳ ಕಮಲ, ಅಷ್ಟದಳ ಕಮಲ ಅಂತ ನೀವೆಲ್ಲ ಕೇಳಿರ್ತೀರ. ಹೃದಯದಲ್ಲಿ ಅನಾಹತ ಚಕ್ರ ಅಂತ ಇದೆ. ಆ ಅನಾಹತ ಚಕ್ರದಲ್ಲಿ ದ್ವಾದಶ ದಳಗಳು ಅಂತ ಬರ್ತವೆ. ಆ ದ್ವಾದಶ ಕಮಲಗಳು ಹೇಗಿದೆಯಪ್ಪ ಅಂತಂದ್ರೆ ಹೋಲಿಕೆ ದೃಷ್ಟಿಯಿಂದ ಹೇಳ್ತಾರೆ ಶರಣರು. ಬಾಳೆಯ ಹೂವಿನ ಆಕಾರದಲ್ಲಿ ಇದ್ದು ಅದರಲ್ಲಿ ಒಂದು 4 ದಳ ಅಥವಾ 8 ದಳಗಳು ಕೆಳಮುಖವಾಗಿದ್ದು 4 ದಳಗಳು ಮೇಲ್ಮುಖವಾಗಿರ್ತವೆ, ದ್ವಾದಶ ಕಮಲಗಳು. ಅಥವಾ ಅಷ್ಟದಳ ಕಮಲ ಅಂತಾನೆ ಇಟ್ಕೊಂಡ್ರೆ, ಮುಖ್ಯವಾಗಿ ಅಷ್ಟದಳ ಕಮಲದ ಕಡೆಗೇನೆ ಹೆಚ್ಚು ಒತ್ತು ಕೊಡ್ತಾರೆ ಈ ವಚನದಲ್ಲಿ. ಆ ಅಷ್ಟದಳ ಕಮಲಕ್ಕೆ, ಆ ಕಮಲದ ಸಂಕೇತವಾಗಿ ನಾವು ಯಾವ ಗುಣಗಳನ್ನು ಅಳವಡಿಸ್ಕೊಂಡ್ರೆ ಅದು ಸಾರ್ಥಕ ಆಗತ್ತೆ, ಲಿಂಗಾಯತ ಧರ್ಮಕ್ಕೆ ಹೊಂದಿಕೆ ಆಗತ್ತೆ, ಲಿಂಗಾಯತ ಧರ್ಮದ ಶ್ರೇಷ್ಠ ಭಾಗ ಯಾವುದು, ಪ್ರಾಣಲಿಂಗ ಪೂಜೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ವಚನದಲ್ಲಿ ನಮಗೆ ಚನ್ನಬಸವಣ್ಣವರು ಹೇಳ್ಕೊಡ್ತಾರೆ. ಬಹಳ ಅದ್ಭುತವಾದ ವಚನ ಅದು. ಪೂಜೆ ಮಾಡ್ತಾ 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 ಹೂಗಳನ್ನು ಅರ್ಪಿಸ್ತಾ ನಾವು ಪ್ರಾಣಲಿಂಗ ಪೂಜೆಯನ್ನು ಮಾಡೋದನ್ನು ಕಲಿತ್ಬಿಟ್ರೆ ನಮ್ಮ ಜನ್ಮ ಸಾರ್ಥಕ ಆಗೋಗ್ಬಿಡುತ್ತೆ. ಯಾಕಂದ್ರೆ ತುಂಬಾ ಜನ ಪೂಜೆ ಮಾಡೋರನ್ನ ನಾವು ಗಮನಿಸಿದ್ರೆ, ಹೊರಗಡೆ ಪೂಜೆ ಮಾಡೋರು, ಗುಡಿ ಪೂಜೆ ಮಾಡೋರು ಅಥವಾ ಲಿಂಗ ಪೂಜೆ ಮಾಡೋರ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದಾಗ ಪೂಜೆ ಮಾಡೋರಲ್ಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಕಾಣಿಸ್ತ. ತಮ್ಮ ಪೂಜೆಗೆ ಯಾರಾದ್ರೂ ಅಡ್ಡ ಬಂದ್ರೆ, ಪೂಜೆ ಸಂದರ್ಭದಲ್ಲಿ ಗಲಾಟೆ ಮಾಡಿದ್ರೆ, ಅಥವಾ ಪೂಜೆ ಸಂದರ್ಭದಲ್ಲಿ ಯಾರು ಅಡ್ಡಿಪಡಿಸ್ತಾರೆ ಅವ್ರ ಮೇಲೆ ಬಹಳ ಸುಲಭವಾಗಿ ಕ್ರೋಧಗೊಂಡ್ಬಿಡ್ತೀವಿ, ಸಿಟ್ಟು ಮಾಡ್ಕೊಂಡ್ಬಿಡ್ತೀವಿ. ಆದರೆ ವಾಸ್ತವಿಕವಾಗಿ ಪ್ರಾಣಲಿಂಗ ಪೂಜಕ ಈ ಸಿಟ್ಟನ್ನು ಮಾಡೋದಿಲ್ಲ, ಮಾಡ್ಕೊಳ್ಳೋದಿಲ್ಲ. ಅವನು ಸಮಾಧಾನಿ ಆಗ್ತಾನೆ, ಏನೇ ಇದ್ರೂ ತನ್ನೊಳಗಡೆ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾನೆ. ಇದೇ ಪ್ರಾಣಲಿಂಗ ಪೂಜೆ. ಆ ಪ್ರಾಣಲಿಂಗ ಪೂಜೆಗೆ ಅಗತ್ಯವಾಗಿ ಬೇಕಾದಂತಹ ಪರಿಕರಗಳು, ಅದರಲ್ಲಿ ವಿಶೇಷವಾಗಿ ಹೂವುಗಳು ಅಥವಾ ಸದ್ಗುಣಗಳು ಯಾವ್ಯಾವುದಪ್ಪ? ಆ ವಚನ ನೋಡೋಣ. ಆ ವಚನ ಬಹಳ ಅದ್ಭುತವಾಗಿದೆ, ಬಹಳ ಅದ್ಭುತವಾಗಿದೆ. ಹೊರಗನೇ ಕೊಯ್ದು ಹೊರಗನೇ ಪೂಜಿಸಿದಡೆ ಫಲವಿಲ್ಲ, ಪ್ರಯೋಜನವಿಲ್ಲ, ಸುಖ ದೊರಕೊಳ್ಳದು ನೋಡ ಅದೆಂತೆಂದಡೆ. ಅಂದ್ರೆ ಹೊರಗನೇ ಕೊಯ್ದು ಹೊರಗನೇ ಪೂಜಿಸಿ ಘಸಣೆಗೊಳಗಾದರು. ಪ್ರಭುದೇವರು ಹೇಳ್ತಾರೆ,
ಬೇರೆ ಬೇರೆ ಶರಣರು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದನ್ನೇ ಚನ್ನಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ, ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದರೆ ಫಲವಿಲ್ಲ, ಪ್ರಯೋಜನವಿಲ್ಲ, ಸುಖ ದೊರಕೊಳ್ಳದು ನೋಡ. ಅಂದ್ರೆ ನೀನು ಬರೀ ಹೊರಗಿನ ಪೂಜೆಲ್ಲ ಇದ್ರೆ, ಹೊರಗಿನ ಹೂಗಳನ್ನೇ ಇಡೋದು, ಲಿಂಗ ಪೂಜೆ ಆದ ತಕ್ಷಣ ಅದನ್ನ ತೆಗೆಯೋದು. ಕೆಲವರಂತೂ ನೋಡ್ಬೇಕು, ಆ ಲಿಂಗ ಪೂಜೆ ಮಾಡಿದಂಥ ಹೂಗಳನ್ನ ಮಜ್ಜನ ಬುಟ್ಟಿಲಿ ಹಾಕ್ಬಿಟ್ಟು ಅದನ್ನ ಮುಟ್ಟಕ್ಕೂ ಹಿಂಜರಿತಿರ್ತಾರೆ. ಅಂದ್ರೆ ಮೈಲಿಗೆ ಆಯ್ತು ಅಂತ. ಅದು ಇಲ್ಲ, ಅಷ್ಟೊಂದು ನಾವು ಮೈಲಿಗೆ ಹೆದರ್ಬೇಕಾದಿಲ್ಲ. ಮೈಲಿಗೆನೂ ಅಲ್ಲ ಅದು. ನಾನೇ ಕ್ಷಣದ ಹಿಂದೆ, ನಿಮಿಷಗಳ ಹಿಂದೆ ಆ ಪೂಜೆಯನ್ನ, ಆ ಹೂಗಳನ್ನ ಪೂಜೆಗೆ ಬಳಸಿದ್ದೀನಿ. ಅದನ್ನು ಈಗ ತೆಗೆದು ಮಜ್ಜನ ಬುಟ್ಟಿಯಲ್ಲಿ ಹಾಕದ ಕ್ಷಣಕ್ಕೆ ಹೇಗಪ್ಪ ಅವು ಮಲಿನ ಆಗ್ತವೆ, ಹೇಗೆ ಮೈಲಿಗೆ ಆಗ್ತವೆ? ಅದಕ್ಕೆ ನಾವೊಂದು ಪದ್ಧತಿ ಮಾಡಿದೀವಿ, ನಿಮಗೆ ಸರಿ ಅನ್ಸುತ್ತೋ ಗೊತ್ತಿಲ್ಲ. ಲಿಂಗ ಪೂಜೆಗೆ ಬಳಸಿದ ಹೂಗಳು ತುಂಬಾ ಚೆನ್ನಾಗಿರ್ತವೆ. ಅದರಲ್ಲೂ ಬೆಳಗ್ಗೆ ಹೊತ್ತು ಬಹಳ ಚೆನ್ನಾಗಿರ್ತವೆ, ಅರಳಿರ್ತವೆ, ಸುಂದರವಾಗಿ ಕಾಣ್ತವೆ. ಹೂಗಳೇ ಸುಂದರ ಅಲ್ವಾ? ಯಾವ ಹೂಗಳನ್ನು ನೋಡಿದಾಗ ನಿಮಗೆ ಕುರೂಪದ ಮನೋಭಾವನೆ ಬರ್ತದೆ? ಎಲ್ಲ ಹೂಗಳು ಸುಂದರವೇ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಆ ಹೂವನ್ನ ಸಾಯಂಕಾಲ ತನಕ ಇಟ್ಕೋಬೇಕು ಅಂತ ಹೇಳಿ ಬಸವಣ್ಣನವ್ರ ಫೋಟೋದ ಮುಂದೆ ಇಟ್ಬಿಡ್ತೀವಿ. ಬಸವಣ್ಣವ್ರ ಫೋಟೋ ಇಟ್ಕೊಂಡಿರ್ತೀವಿ ಸಾಮಾನ್ಯ ಪೂಜಾ ಕೋಣೆಯಲ್ಲಿ. ಧರ್ಮಗುರುವಿನ ಭಾವಚಿತ್ರ ಇರ್ತದೆ, ಅದ್ರ ಮುಂದೆ ಇಟ್ಬಿಟ್ಟು ಸಾಯಂಕಾಲ ತನಕ ಅದನ್ನ ನೋಡಿ ಆನಂದ ಪಡ್ಬೋದು, ಹೂವನ್ನು ನೋಡಿ ಆನಂದ ಪಡ್ಬೋದು. ಸಾಯಂಕಾಲ ಅಂದ್ರೆ ರಾತ್ರಿ, ಬೆಳಿಗ್ಗೆಗೆ ಪೂಜೆಗೆ ಸಜ್ಜು ಮಾಡುವಾಗ ಆ ಹೂಗಳನ್ನು ತೆಗೆದು ಬಾಡಿರ್ತಾವೆ. ಅಷ್ಟೊತ್ತಿಗೆ ಕೆಲವು ಹೂಗಳು ಬಾಡೋದಕ್ಕೆ ಬಂದಿರ್ತವೆ, ಕೆಲವು ಹೂಗಳು ಬಾಡ್ಬಿಟ್ಟಿರ್ತವೆ. ಅದನ್ನೇ ತೆಗೆದು ಮತ್ತೆ ಹೂವಿನ ಗಿಡದ ಬುಡಕ್ಕೆ ಹಾಕೋದು. ಎಲ್ಲಿ ಬೇಕಲ್ಲೇ ಒಗಿಬಾರ್ದು. ಹೂವಿನ ಗಿಡದ ಕೆಳಗಡೆ ಹಾಕ್ಬಿಟ್ರೆ ಅದು ಗೊಬ್ಬರ ಆಗ್ಬಿಡುತ್ತೆ, ಗೊಬ್ಬರ ಆಗತ್ತೆ. ಅದೇ ಹೂವಿನ ತ್ಯಾಜ್ಯ ಹೂವಿನ ಗಿಡಕ್ಕೆ ಗೊಬ್ಬರ ಆಗತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿ ನಿಯಮ. ಅದಕ್ಕೋಸ್ಕರವಾಗಿ ಹೂಗಳೇ ಸೌಂದರ್ಯ, ಹೂಗಳೇ ಸುವಾಸನೆ, ಹೂಗಳೇ ಮೃದು ಮಧುರ. ಹೂವನ್ನು ನೋಡಿದಾಗ ಯಾರಿಗೂ ಕಹಿ ಭಾವನೆ ಬರೋದಿಲ್ಲ, ಯಾರಿಗೂ ಹೊರಟು ಮನೋಭಾವನೆ ಬರೋದಿಲ್ಲ. ಅಂತ ಹೂಗಳ ಜೊತೆಗೆ ಹೂಗಳನ್ನ ಇನ್ನೊಂದು ರೀತಿಯಿಂದ ಬುದ್ಧವನ್ನು ಮಾತು ಹೇಳ್ತಾರೆ, ಬಹಳ ಅದ್ಭುತವಾದ ಮಾತದು. ಸಂಪಿಗೆ, ಮಲ್ಲಿಗೆ, ಗುಲಾಬಿ, ಸೇವಂತಿಗೆ ಅಥವಾ ಕಮಲ. ಸಂಪಿಗೆ, ಮಲ್ಲಿಗೆ, ಗುಲಾಬಿ, ಕಮಲ ಇವು ಅತ್ಯಂತ ಪರಿಮಳದ ಹೂಗಳು. ಸದ್ಗುಣಗಳು ಆ ಹೂವಿಗಿಂತಲೂ ಹೆಚ್ಚು ಪರಿಮಳವನ್ನು ಉಂಟು ಮಾಡ್ತಕ್ಕಂಥದ್ದು. ಹೌದು, ಈ ಹೂಗಳು, ಹೊರಗಿನ ಹೂಗಳು ಬಾಡ್ತವೆ, ಪರಿಮಳ ಹೋಗುತ್ತೆ. ಆದರೆ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಸದ್ಗುಣ ಅದೆಂದಿಗೂ ಬಾಡೋದಲ್ಲ, ಸಾಯೋ ತನಕ ಅವನ ಜೊತೆ ಇರುತ್ತೆ. ಸತ್ತ ಮೇಲೂ ಕೂಡ ಅವನನ್ನ ಅನುಸರಿಸಿ ಬರ್ಬೋದು. ಸನ್ನಡತೆ, ಸದ್ಗುಣ, ಸುಜ್ಞಾನ ಅನ್ನುವಂಥದ್ದು ಎಂದೂ ನಮ್ಮನ್ನು ಕೈ ಬಿಡುವಂತಹವಲ್ಲ. ಆ ಸದ್ಗುಣಗಳನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಹೂವಿನ ಸಂಕೇತ. ಅದನ್ನ ಚನ್ನಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನೀನು ಹೊರಗನೇ ಕೊಯ್ದು ಹೊರಗನೇ ಪೂಜಿಸಿದಡೆ ಫಲವಿಲ್ಲ, ಪ್ರಯೋಜನವಿಲ್ಲ. ಬರೀ ಹೊರಗಿನಿಂದ ಪೂಜನೆ ಕಾಲ ಕಳೆಬೇಡಪ್ಪ, ಪ್ರಯೋಜನ ಆಗೋದಿಲ್ಲ. ಜೀವನದಲ್ಲಿ ನಿನಗೆ ಸುಖ ಸಿಗೋದಿಲ್ಲ, ಸುಖ ದೊರಕೊಳ್ಳೋದು ನೋಡ. ಕೆಲವ್ರು ಹೇಳ್ತಿರ್ತಾರೆ, ಏನ್ರಿ ನಾವು 25 ವರ್ಷದಿಂದ ಪೂಜೆ ಮಾಡ್ತೀವಿ, ಮೊನ್ನೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಬಿಟ್ಟ. ನೀನ್ ಪೂಜೆ ಮಾಡ್ತಾ ಇರೋದು ಮಗನಿಗೆ ಆಕ್ಸಿಡೆಂಟ್ ಆಗ್ಬಾರ್ದು ಅಂತ ಅಲ್ಲ ಕಣಪ್ಪ. ಕಡೆಗೆ ನಮಗೆ ಆಕ್ಸಿಡೆಂಟ್ ಆಗ್ಬೋದು, ತಪ್ಪುತ್ತವೆ, ಕಾಲಕರ್ಮಗಳು ತಪ್ಪುತ್ತವೆ. ಆಕ್ಸಿಡೆಂಟ್ ಆಗೋದಿಲ್ಲ, ಸಾಮಾನ್ಯವಾಗಿ ಆಗೋದಿಲ್ಲ. ಆದರೂ ಕೂಡ ಪೂಜಾನಿಷ್ಠನಾದವನು ಪೂಜೆ ಮಾಡ್ತಾ 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 ಎಷ್ಟು ಗಟ್ಟಿಗೊಳ್ಬೇಕಂತಂದ್ರೆ, ಆ ಬರ್ತಕ್ಕಂಥ ಕಷ್ಟಗಳು, ನೋವುಗಳು, ಅಪಘಾತಗಳು, ಹಾನಿಗಳು ಇದೆಲ್ಲ ಪರಮಾತ್ಮನ ಪ್ರಸಾದ ಅನ್ನೋ ಮನೋಭಾವನೆ ಬಂದ್ಬಿಡುತ್ತೆ ನಿಜವಾದ ಭಕ್ತನಿಗೆ. ಅದು ಕೂಡ ಪರಮಾತ್ಮನ ಪ್ರಸಾದ ಅಂತ ಮನೋಭಾವನೆ ಬರ್ತದೆ. ಅದು ಆ ಸಮತೆ, ಸಮಾಧಾನ. ಇಂತಹ ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದರೆ, ಸಮತೆ ಸಮಾಧಾನ ಅಳವಡಿಸ್ಕೊಳ್ಳದೆ ಹೋದ್ರೆ, ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದರೆ ಫಲವಿಲ್ಲ, ಪ್ರಯೋಜನವಿಲ್ಲ. ನೀವು ಫಲನೂ ಸಿಕ್ಕಲ್ಲ, ಪ್ರಯೋಜನನೂ ಆಗಲ್ಲ. ನೀವು 25 ವರ್ಷ ಪೂಜೆ ಮಾಡು, 50 ವರ್ಷ ಪೂಜೆ ಮಾಡು, ಅದೇನು ನಡೀತಿರ್ತದೆ. ಹಾಗಾದ್ರೆ ಸುಖ ಸಿಗಬೇಕಾದ್ರೆ, ನಿನ್ನ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಆಗಬೇಕಾದ್ರೆ, ಅಥವಾ ನಮ್ಮ ಅರವಿಂದಣ್ಣವ್ರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ವ್ಯಕ್ತಿತ್ವ ವಿಕಾಸ ಆಗಬೇಕಾದ್ರೆ ಏನ್ ಮಾಡಬೇಕು?
ಚನ್ನಬಸವಣ್ಣವ್ರು ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ. ಮೊದಲನೇದು ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು, ಅಷ್ಟದಳ ಕಮಲಕ್ಕೆ 8 ರೀತಿಯ ಗುಣಗಳನ್ನೇ ಹೇಳ್ಕೊಟ್ಟಿದ್ದಾರೆ. 8 ಗುಣಗಳನ್ನೇ ಹೇಳ್ಕೊಟ್ಬಿಡ್ತಾರೆ. ಮೊದಲನೇದು ನೋಡೋಣ, ಬಹಳ ಅದ್ಭುತವಾದದ್ದು. ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ ಫಲವಿಲ್ಲ ಪ್ರಯೋಜನವಿಲ್ಲ, ಸುಖ ದೊರಕೊಳ್ಳದು ನೋಡ ಅದೇಂತೆಂದಡೆ, ಸರ್ವ ಜೀವಂಗಳಲ್ಲಿ ಹಿಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ. ನೋಡಿ ಎಂತ ಅದ್ಭುತವಾಗಿ ಹೇಳ್ತಾರೆ. ಸರ್ವ ಜೀವಂಗಳಲ್ಲಿ ಹಿಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ. ಅದಕ್ಕೆ ನಾನು ನನ್ನ ಸ್ನೇಹಿತರಿಗೆ ಹೇಳ್ತಿರ್ತೀನಿ, ಲಿಂಗಾಯತ ಧರ್ಮವನ್ನ ನಾವು ವಿದೇಶಕ್ಕೆ ಪ್ರಚಾರ ಮಾಡಬೇಕು, ವಿದೇಶಿಯರಿಗೆ ಕೊಡಬೇಕು, ಸರಿ. ಅವ್ರು ತಗೊಳಕ್ ರೆಡಿ ಇದ್ರೆ ಕೊಡ್ತೀರಾ ನೀವು? ಅವ್ರು ತಗೊಳಕ್ಕೆ ರೆಡಿ ಇಲ್ಲ ಅಂದ್ರೆ ನೀವೇನು ಕೊಡ್ತೀರಾ? ಇಸ್ಲಾಂ ಧರ್ಮವನ್ನ, ಕ್ರೈಸ್ತ ಧರ್ಮವನ್ನ ಕೊಟ್ಟ ಹಾಗೆ, ಅದನ್ನ ಪ್ರಚಾರ ಮಾಡದ ಹಾಗೆ ಲಿಂಗಾಯತ ಧರ್ಮವನ್ನು ನಾವು ಪ್ರಚಾರ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ತಗೊಳ್ಳೋದಕ್ಕೆ ಯಾರೂ ರೆಡಿ ಇಲ್ಲ. ಅವತ್ತಿನ ಕಾಲಕ್ಕೆ ಅಂದ್ರೆ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಕಲ್ಪನೆ ಇಲ್ಲದಾಗ, ರಾಜಪ್ರಭುತ್ವ ಇದ್ದಾಗ, ರಾಜಶಾಹಿ ಇದ್ದಾಗ ಖಡ್ಗವನ್ನು ಹಿಡ್ಕೊಂಡು ಧರ್ಮ ಪರಿವರ್ತನೆ ಮಾಡಿದ್ದಾರೆ, ದಾಳಿಗಳನ್ನು ಮಾಡಿದ್ದಾರೆ, ಕೊಲೆ, ಸುಲಿಗೆ, ಮಾನಭಂಗಗಳು ಎಲ್ಲವೂ ನಡೆದಿದ್ದಾವೆ ಧರ್ಮಕ್ಕೋಸ್ಕರ, ಧರ್ಮ ಪ್ರಚಾರ ಮಾಡೋಕ್ಕೋಸ್ಕರ. ಆದ್ರೆ ಇವತ್ತು ಪ್ರಜಾಪ್ರಭುತ್ವ, ಶಾಂತಿ, ಸಮತೆ, ಸಮಾಧಾನ, ನ್ಯಾಯ, ಸೋದರತ್ವ ಇವೆಲ್ಲ ಬಂದಿರತಕ್ಕಂಥ 21ನೇ ಶತಮಾನದಲ್ಲಿ ನಾವು ಆ ರೀತಿ ಧರ್ಮ ಪ್ರಸಾರವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಬಾರ್ದು, ಮಾಡೋ ಹಾಗಿಲ್ಲ. ಶರಣರು ಅದನ್ನು ಒಪ್ಪೋದಿಲ್ಲ. ಹಿಂಸೆಯನ್ನೇ ಮಾಡಬೇಡಿ ಅಂತ ಹೇಳ್ತಾರೆ, ದಯವೇ ಧರ್ಮದ ಮೂಲ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಚಾರ, ನಾವು ಯಾರೋ ಬರ್ತಾರೆ ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ತಾರೆ, ಯಾರೋ ಬರ್ತಾರೆ ನಮ್ಮ ಧರ್ಮವನ್ನು ಸ್ವೀಕರಿಸ್ಬಿಡ್ತಾರೆ ಅಂತ ಕಾಯೋದು ಬೇಡ. ನಮ್ಮ ಧರ್ಮದಲ್ಲಿ ಹುಟ್ಟಿ ಇದನ್ನ ಒಂದು ಜಾತಿ ವ್ಯವಸ್ಥೆ ಅಂತ ತಿಳ್ಕೊಂಡು ಧರ್ಮದ ಅರಿವಿಲ್ಲದಂತ ನಮ್ಮ ಜನರಿಗೆ ಇದನ್ನ ನಾವು ಕೊಟ್ಟರು ಸಾಕಾಗಿದೆ. ನಾನು ಅನುಷ್ಠಾನ ಮಾಡಿ ನಾನು ಆನಂದವನ್ನು ಪಟ್ಟು ಸಾಕಾಗಿದೆ. ಬೇರೆಯವ್ರಿಗೆ ಏನು ಕೊಡ್ತೀವಿ? ಸುಮ್ಮನೆ ನಮ್ಮ ವಿದೇಶದ ಪ್ರಯಾಣದ ಇಚ್ಛೆ ಈಡೇರಿಸ್ಕೊಳ್ಳೋದಕ್ಕೆ ಅಥವಾ ಪ್ರವಾಸ ಮಾಡೋದಕ್ಕೆ ಧರ್ಮದ ಹೆಸರು ಹೇಳಿ ತೊಂದರೆ ಇಲ್ಲ. ಆದ್ರೆ ಯಾರೋ ವಿದೇಶಿಯರು ಬಂದ್ಬಿಡ್ತಾರೆ, ಮೆಚ್ಕೋಬೋದು, ಅವರು ಬಸವಣ್ಣವ್ರ ವಚನ ಕೇಳಿ ಮೆಚ್ಕೋಬಹುದು, ಸಂತೋಷ ಪಡ್ಬೋದು, ಎಲ್ಲ ಮಾಡ್ಬೋದು. ಅಂದಾಕ್ಷಣಕ್ಕೇನೆ ನಾವು ಪ್ರಚಾರ ಮಾಡಿಬಿಡ್ತೀವಿ ಅಂತ ಯಾರು ಭಾವಿಸ್ಬೇಕಾಗಿಲ್ಲ. ಇದ್ದವ್ರನ್ನ ಕಾಯ್ಕೊಂಡು, ಅದರಲ್ಲೂ 100ಕ್ಕೊಬ್ರು, 1000ಕ್ಕೊಬ್ರು, 1,00,000ಕ್ಕೊಬ್ರು, ಕೋಟಿಗೊಬ್ರು ಬರ್ತಾರೆ. ನಾವು ಚೆನ್ನಾಗಿದ್ರೆ, ನಮ್ಮ ಸಂಘಟನೆ ಚೆನ್ನಾಗಿದ್ರೆ, ನನ್ನಲ್ಲಿ ಸತ್ವ ಸಾರ ಇದ್ರೆ, ಭಕ್ತಿ ಮುಕ್ತಿಯ ಆನಂದದ ಅನುಭೂತಿ ನನಗೆ ಆಗಿದ್ರೆ ಇನ್ನೊಬ್ರಿಗೆ ಇದರಿಂದ ಪ್ರಯೋಜನ ಆಗುತ್ತೆ. ಆವಾಗ ಯಾರು ಇದನ್ನು ಮೆಚ್ಚಿ ತಾವಾಗೆ ಬರ್ತಾರೋ ಅವ್ರಿಗೆ ನಾವು ಇದನ್ನು ಹೇಳ್ಬೋದು. ಇಲ್ಲದೆ ಹೋದ್ರೆ ನಾವು ಇಸ್ಲಾಮಿಕ್ ಬೆಳೆಸ್ದ ಹಾಗೆ, ಕ್ರೈಸ್ತ ರಿಲಿಜನ್ ಬೆಳೆಸ್ದ ಹಾಗೆ ನಾವು ಬೆಳೆಸ್ತೀವಿ ಅಂತ ಹೋದ್ರೆ ನಮ್ಮಂಥ ಜನರು ನಾವೇ ಅಂತ ಹೇಳಬೇಕಾಗತ್ತೆ. ಹಾಗೆ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಧರ್ಮ ಹಿಂಸೆಯನ್ನು ಒಪ್ಪಿಲ್ಲ, ಜೀವ ಹಿಂಸೆಯನ್ನು ಒಪ್ಪಿಲ್ಲ, ಮಾಂಸಾಹಾರವನ್ನು ಒಪ್ಪಿಲ್ಲ. ಸರ್ವಜೀವಂಗಳಲ್ಲಿ ಹಿಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸರ್ವ ಜೀವಗಳಲ್ಲಿ ಯಾವ ಜೀವನೂ ನೋಯಿಸೋ ಹಾಗಿಲ್ಲ, ಸರ್ವ ಜೀವಂಗಳಲ್ಲಿ ಹಿಂಸೆಯನ್ನು ಮಾಡೋ ಹಾಗಿಲ್ಲ. ಇದೇ ಪ್ರಥಮ ಪುಷ್ಪ. ಹಾಗಾದರೆ ದ್ವಿತೀಯ ಪುಷ್ಪ ಯಾವುದು? ಪ್ರಥಮ ಪುಷ್ಪದ ಬಗ್ಗೆ ನಾವು ತಿಳ್ಕೊಂಡ್ವಿ. ಸರ್ವ ಜೀವಂಗಳಲ್ಲಿ ಹಿಂಸೆ ಮಾಡದಿರಬಲ್ಲಡೆ. ಜೀವಂಗಳು ಅಂತಂದ್ರೆ ಪ್ರಾಣಿ, ಪಕ್ಷಿ, ಮರ, ಗಿಡ ಎಲ್ಲ ಬಂದು. ಅಷ್ಟೇ ಅಲ್ಲ, ಮಾನವ ಪ್ರೇಮ ಅದು ಕೂಡ ಇದರಲ್ಲೇ ಬರುತ್ತೆ. ನಮ್ಮಲ್ಲಿ ಏನಿರುತ್ತೆ, ಬೇರೆಯವರಿಗೆ ನಾವು ದಯೆ ತೋರಿಸ್ತೀವಿ. ಎಷ್ಟೋ ಸಾರಿ ನಮ್ಮ ಜೊತೆ ಬದುಕ್ತಕ್ಕಂಥವ್ರಿಗೆ ದಯೆ ತೋರಿಸಲ್ಲ, ಅವರನ್ನ ಬಹಳ ಜೋರಾಗಿ ಹಿಂಸಿಸ್ತಿರ್ತಿದ್ವಿ. ಅಂದರೆ ಉದಾಹರಣೆಗೆ ಅತ್ತೆ ಸೊಸೆ ಜಗಳ ಇರ್ಬೋದು, ಗುರು ಶಿಷ್ಯರ ಸಂಬಂಧಗಳು ಹಳಸಿರ್ತಕ್ಕಂಥ ಗುರು ಶಿಷ್ಯ ಸಂಬಂಧಗಳಿರ್ಬೋದು. ಇಲ್ಲೂ ಕೂಡ ಜೀವಹಿಂಸೆ ಆದಂಗೆ. ಅಂದ್ರೆ ನಾನು ಪೂಜೆ ಮಾಡಿಬಿಟ್ಟು ಬಹಳ ಚೆನ್ನಾಗಿ ಪೂಜೆ ಮಾಡೋದು, ನನ್ನ ಶಿಷ್ಯನಿಂದ ನಾನು ಏನು ಹೆಚ್ಚು ಲಾಭ ತಗೋಬೋದು ಅಂತ ನಾನು ಅವನ ಶೋಷಣೆ ಮಾಡ್ತಾ ಇರೋದು, ನನ್ನ ಗುರುವಿನಿಂದ ಹೇಗೆ ಏನಾದರೂ ಲಪ್ಟಾಯಿಸ್ಬೋದು ಅಂತ ಶಿಷ್ಯ ನೋಡ್ತಾ ಇದ್ರೆ
ಇದು ಕೂಡ ಜೀವಹಿಂಸೆನೇ, ಜೀವಹಿಂಸೆ. ಅದಕ್ಕೆ ಜೀವಹಿಂಸೆಯ ಶರಣರ ಮುಖ್ಯ ಜೀವಹಿಂಸೆ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ ಅಂದಾಗ ನಮ್ಮ ಬದುಕು ಅರ್ಥಪೂರ್ಣವಾಗಿರಬೇಕು, ಆನಂದದಾಯಕವಾಗಿರಬೇಕು ಅಂತಕ್ಕಂಥ ಸಂಗತಿ ಅದರಲ್ಲಿ ಅಡಕವಾಗಿದೆ. ಜೊತೆಗೆ ಜೀವಗಳು ಒಟ್ಟಿಗೆ ಬದುಕ್ತಕ್ಕಂತಹ ಜೀವಗಳು ಆನಂದದಾಯಕವಾಗಿ ಹೇಗಿರಬೇಕು, ಇನ್ನೊಬ್ಬರ ಹಿತ, ಪರಸ್ಪರ ಹಿತವನ್ನು ಬಯಸ್ತಕ್ಕಂಥದ್ದು ಇರಬೇಕು. ಅದೇ ಜೀವಹಿಂಸೆಯನ್ನು ಮಾಡದೇ ಇರ್ತಕ್ಕಂಥದ್ದು ಅಂದರೆ. ಇನ್ನು ದ್ವಿತೀಯ ಪುಷ್ಪ ಯಾವುದಾಗಂದ್ರೆ ಸರ್ವೇಂದ್ರಿಯಗಳ ನಿಗ್ರಹಿಸಿಕೊಂಡಿರಬಲ್ಲಡೆ. ದ್ವಿತೀಯ ಪುಷ್ಪ ಸರ್ವೇಂದ್ರಿಯಗಳ ನಿಗ್ರಹಿಸಿಕೊಂಡಿರಬಲ್ಲಡೆ. ನಿಗ್ರಹಿಸಿಕೊಂಡಿರೋದಂದ್ರೆ ಏನು? ಹಾಗಾದ್ರೆ ಏನು ತಿನ್ಬೇಡಿ, ಏನು ನೋಡಬೇಡಿ, ಒಳ್ಳೊಳ್ಳೆದ ರುಚಿ ಬಿಟ್ಬಿಡಿ, ಕೆಟ್ಟದ್ದನ್ನು ಅಂದರೆ ಏನು ಸಿನಿಮಾ ನೋಡಬೇಡಿ, ಒಳ್ಳೆ ಬಟ್ಟೆ ಹಾಕೋಬೇಡಿ, ನೋ, ಅದಲ್ಲ, ಅದು ಭಕ್ತಿ ಅನ್ನಲ್ಲ. ಎಲ್ಲದನ್ನೂ ಮಾಡ್ಬೋದು. ಶರಣರು ಅವರು ಪಲಾಯನವಾದಿಗಳಲ್ಲ, ಓಡೋಗೋದಕ್ಕಲ್ಲ, ಪಲಾಯನವಾದಿಗಳಲ್ಲ ಅವರು. ಹಾಗಾದ್ರೆ ನಿಗ್ರಹ ಮಾಡೋದು ಅಂದ್ರೆ ಏನು? ಎಷ್ಟು ಊಟ ಮಾಡಬೇಕು, ಊಟಕ್ಕೆ ಕೂತಾಗ ಎಷ್ಟು ಊಟ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕಂಟ್ರೋಲಲ್ಲಿದ್ದರೆ ನಿಗ್ರಹ. ಊಟ ಮಾಡೋ ಕ್ರಿಯೆ ಅದು ಊಟ ಮಾಡಲೇಬೇಕು, ಅದು ನಡಿಲೇಬೇಕು, ಜೀವನ ವಿಕಾಸ ಆಗಬೇಕಾದ್ರೆ ಊಟ ಮಾಡಬೇಕು. ಇನ್ನು ಊಟ ಆದಮೇಲೆ ರುಚಿ ಇರಲೇಬೇಕು. ಸುರುಚಿ ಪ್ರಸಾದ ಅಂತ ಕರೀತಾರೆ ಶರಣರು. ನೀನು ವಿಕೃತ ರುಚಿಗಳನ್ನು ಬಿಡಪ್ಪ, ಸುರುಚಿ ಪ್ರಸಾದವನ್ನು ತೆಗೆದುಕೋ. ವಿಕೃತ ರುಚಿಗಳು ಅಂದರೆ ಈಗೆಲ್ಲ ಬರ್ತಾ ಇದಾವಲ್ಲ ಮಾರುಕಟ್ಟೆಗಳನ್ನ ನೋಡ್ತೀರಾ, ನೋಡಕ್ ಚಂದ ಭಾಳ, ತಿಂದ್ಮೇಲೆ ಯಾವ ಕಾಯಿಲೆ ಬರುತ್ತೋ, ಎಂಥ ಭಯಾನಕ ಕಾಯಿಲೆ ಬರುತ್ತೋ ಗೊತ್ತಿಲ್ಲ, ಅಥವಾ ಮತ್ತೆ ತಿನ್ಬೇಕು ಅನ್ನೋ ಅಪೇಕ್ಷೆ ಆಗ್ತಾ ಇದೆಯಂತೆ. ಈ ಪಿಜ್ಜಾ ಬರ್ಗರಲ್ಲೆಲ್ಲ ಕೆಲವು ಕೆಮಿಕಲ್ ಹಾಕ್ಬಿಟ್ಟು ಮಕ್ಕಳು ಅದನ್ನ ಒಂದ್ಸಾರಿ ತಿಂದ್ರೆ ಮತ್ತೆ ತಿನ್ಬೇಕು ಅನ್ನೋದು. ಅಂದ್ರೆ ಅಲ್ಲಿ ನಾಲಿಗೆ ನಿಯಂತ್ರಣ ಹೊರಟೋಯ್ತು, ಕಂಟ್ರೋಲಿಂಗ್ ಕೆಪಾಸಿಟಿ ಹೊರಟೋಯ್ತು. ಇದು ಶರಣ ಹೇಳ್ತಕ್ಕಂಥದ್ದು. ನಿಗ್ರಹಗಳ ಇಂದ್ರಿಯ ನಿಗ್ರಹಿಸೋದು ಅಂದ್ರೆ ಏನು ತಿನ್ಲಾರ್ದೆ ಹಿಮಾಲಯದಲ್ಲಿ ಕುತ್ಕೊಳ್ಳೋದಂತಲ್ಲ, ಅದು ನಿಗ್ರಹ ಅಲ್ಲ. ಅದು ತಪಸ್ಸಿರ್ಬೋದು, ಅವನು ನಿಗ್ರಹ ಮಾಡ್ಕೊಂಡಿದ್ದಾನೋ, ಅವನೇನು ನಿಯಮ ಹಾಕೊಂಡಿದ್ದಾನೋ ಅವನಿಗೆ ಬಿಟ್ಬಿಡೋಣ. ಆದರೆ ನಾನು ನೀವು ಒಟ್ಟಿಗೆ ಬದುಕಬೇಕಾಗಿದೆ, ಸಮಾಜದಲ್ಲಿ ಬದುಕಬೇಕಾಗಿದೆ. ಇಲ್ಲಿ ನಿಗ್ರಹ ಅಂದ್ರೆ ಏನು? ಸಿಕ್ಕಲ್ಲೇ ಹೋಟ್ಲಿಗೆ ಹೋಗೋದು, ಹೋಟ್ಲು ಕಂಡು ಕೂಡಲೇ ಹೋಟ್ಲಿಗೆ ಹೋಗೋದು, ಅದು ಹೊಟ್ಟೆಲಿ ಹಸಿವು ಇದೆಯೋ ಇಲ್ಲೋ ಗೊತ್ತಿಲ್ಲ, ಇದು ಪ್ರಯೋಜನ ಇಲ್ಲ. ಕೆಟ್ಟ ದೃಶ್ಯಗಳನ್ನೇ ನೋಡಬೇಕು ಅನ್ನೋ ಅಪೇಕ್ಷೆ ಕಣ್ಣಿಗಿದ್ರೆ ಅದು ನಿಗ್ರಹ ಅಲ್ಲ. ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಿರಬಲ್ಲಡೆ ದ್ವಿತೀಯ ಪುಷ್ಪ. ಎಲ್ಲ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ ಆಫ್ ಸೆನ್ಸ್ ಆರ್ಗನ್ಸ್. ಇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಅದೇ ಹೂ ಪರಮಾತ್ಮನಿಗೆ ಒಪ್ಪಿಸ್ತಾರೆ. ಅದು ನೋಡಿ, ನೀವು ಆನಂದ ಪಟ್ಟು ನೋಡಿ. ತುಂಬ ಜನ ನಾನು ಗಮನಿಸಿದ್ದೀನಿ, ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು ಗಮನಿಸ್ಕೊಳ್ಳಾರ್ದೆ, ಅಥವಾ ಅಂಥ ಒಳ್ಳೆ ಅಭ್ಯಾಸವನ್ನು ಮಾಡಿಕೊಳ್ಳಾರ್ದೆ ದೊಡ್ಡ ದೊಡ್ಡ ಕಾಯಿಲೆಗೆ ಬಲಿಯಾಗಿ ಒದ್ದಾಡ್ತಿರ್ತಾರೆ, ಹಿಂಸೆ ಪಟ್ಕೊತಿರ್ತಾರೆ. ಇದು ನಿಗ್ರಹ ಜೀವನ ಅಲ್ಲ. ಅವನು ಬೇಕಾದಷ್ಟು ಅವನು ಕಾವಿನ ಧರಿಸಿರ್ಬೋದು, ದೊಡ್ಡ ಪೀಠ ಜಗದ್ಗುರು ಅಂತ ಹೆಸರನ್ನೇ ಪಡ್ಕೊಂಡಿರ್ಬೋದು, ನಾಲಿಗೆನ ನಿಯಂತ್ರಣ ಮಾಡದೆ ಹೋದ್ರೆ ಅವನು ದುಃಖಿ ಆಗ್ತಾನೆ. ಇಂದ್ರಿಯಗಳನ್ನ ನಿಗ್ರಹಿಸದೆ ಹೋದ್ರೆ ಏನಾಗತ್ತಪ್ಪ? ನೋಡಬಾರ್ದು ನೋಡಿದ್ರೆ ಏನಾಗತ್ತೆ, ಕೇಳಬಾರ್ದು ಕೇಳಿದ್ರೆ ಏನಾಗತ್ತೆ, ಚಾಡಿ ಮಾತು ಕೇಳಿದ್ರೆ ಏನಾಗತ್ತೆ? ದೊಡ್ಡ ಸಂಸ್ಥೆಗಳೇ ಹಾಳಾಗೋಗ್ಬಿಡುತ್ತೆ. ದೊಡ್ಡ ಸಂಸ್ಥೆಗಳೇ ಹಾಳಾಗೋಗ್ಬಿಡುತ್ತೆ. ಕಿವಿಯನ್ನು ಸರಿಯಾಗಿ ಬಳಸದೆ ಹೋದ್ರೆ, ಕಿವಿಯನ್ನು ಕಂಟ್ರೋಲ್ ಇಟ್ಕೊಳ್ಳದೆ ಹೋದ್ರೆ, ನಿಯಮಾನುಸಾರ ನಡ್ಕೊಳ್ಳದೆ ಹೋದ್ರೆ ನಿಮ್ಮ ಕುಟುಂಬಗಳು ಹಾಳಾಗ್ಬೋದು, ಸಂಸ್ಥೆಗಳು ಹಾಳಾಗ್ಬೋದು. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ವೇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಿರಬಲ್ಲಡೆ ದ್ವಿತೀಯ ಪುಷ್ಪ. ಇನ್ನು ಮೂರನೇದು ಎಷ್ಟು ಚೆನ್ನಾಗಿದೆ ನೋಡಿ, ಅದಕ್ಕಿಂತ ಚೆನ್ನಾಗಿದೆ. ಸರ್ವ ಅಹಂಕಾರವ ಮರೆದು ಶಾಂತನಾಗಿರಬಲ್ಲಡೆ ತೃತೀಯ ಪುಷ್ಪ. ಮೂರನೇ ಹೂ ಯಾವುದು? ಅಹಂಕಾರವನ್ನು ಮರಿತಕ್ಕಂಥದ್ದು. ಅಹಂಕಾರವನ್ನು ತ್ವರಿತಕ್ಕಂಥದ್ದಲ್ಲ, ಅಹಂಕಾರವನ್ನು ಮರಿತಕ್ಕಂಥದ್ದು. ಅಹಂಕಾರವನ್ನು ತ್ವರಿಯಕ್ಕಾಗಲ್ಲ, ನಾವು ಸರಿಯಾಗಿ ತಿಳ್ಕೋಬೇಕು. ಅಹಂಕಾರ ಬೇಡವೇ ಬೇಡಪ್ಪ. ನಾನು ಬಸವಣ್ಣವರಾಗ ಏನಾಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಾನು ಏನು ಮಾವಿನ ಕಾಯಿಯೊಳಗೊಂದು ಎಕ್ಕೆಯ ಕಾಯಿ ನೋಡಯ್ಯ ಅನ್ನೋ ವಚನ ಹೇಳ್ಬೋದು. ಹೇಳಕ್ಕೆ ಬಸವಣ್ಣವ್ರಿಗೆ ಅದು ಅಳವಟ್ಟಿತ್ತು. ಅವರಂತಹ ಮಹಾಪ್ರವಾದಿ.
ಭಕ್ತಿಯನ್ನ ಬೇರುವುದಕ್ಕಾಗಿ ಭಕ್ತಿಗೆ ಹೊಸತನವನ್ನು ತಂದ್ಕೊಡೋದಕ್ಕಾಗಿ ಹುಟ್ಟು ಬಂದ್ರು ಅವರು. ಆದ್ರೆ ನನಗೆ ನಿಮಗೆ ಆ ಥರ ಬದುಕಕ್ಕಾಗತ್ತಾ? ವಚನ ಹೇಳೋದು ಬೇರೆ, ಬದುಕೋದು ಬೇರೆ. ಅದಕ್ಕೆ ನಮ್ಮ ಲಿಮಿಟೇಷನ್ ಅಲ್ಲಿ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ತುಂಬಾ ಜನ ನಾನು ಗಮನಿಸ್ತಾ ಇದ್ದೀನಿ, ವಚನಗಳನ್ನು ಹೇಳ್ಬಿಟ್ಟು ಅದೇ ಬದುಕು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೇಳೋದೇ ಬದುಕು. ನಾನು ಹೇಳ್ದ ಕ್ಷಣಕ್ಕೆ ನಾನು ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ನೋ ನೋ, ಹೇಳ್ದ ಕ್ಷಣಕ್ಕೆ ಅಳವಡೋದಿಲ್ಲ. ಅದರ ಹಿಂದೆ ಬಹಳ ದೊಡ್ಡ ಪರಿಶ್ರಮ ಬೇಕಾಗ್ತದೆ. ಹೇಳಿದ್ದನ್ನು ಅಳವಡಿಸ್ಕೋಬೇಕಾದ್ರೆ, ಚನ್ನಬಸವಣ್ಣವ್ರು ತೋರಿಸಿದ ಮಾರ್ಗವನ್ನು ಅಳವಡಿಸ್ಕೋಬೇಕಾದ್ರೆ ಎಷ್ಟೋ ವರ್ಷಗಳ ತಪಸ್ಬೇಕಾಗ್ತದೆ, ಸುಮ್ಮನೆ ಅಲ್ಲ. ಆದ್ರಿಂದ ಅಹಂಕಾರವನ್ನು ಮರೆದು, ಅಹಂಕಾರ ಇದೇ ಇರ್ತದೆ. ಅಹಂಕಾರ ಎಲ್ಲಿ ತನಕ ಇರ್ತದಪ್ಪ ಅಂದ್ರೆ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಬಿದ್ದು ಹೋಗೋ ತನಕ ನಮ್ಗೆ ಅಹಂಕಾರ ಇರ್ತದೆ. ಅರವಿಂದ್ರ ಹೇಳ್ತಾರೆ, ಮಹರ್ಷಿ ಅರವಿಂದ್ರ ಬಹಳ ಚೆನ್ನಾಗಿ ಹೇಳ್ತಾರೆ, ದೇಹದ ಕಣ ಕಣವು ಆಶೆ ಅಹಂಕಾರಗಳಿಂದ ತುಂಬಿರುತ್ತಂತೆ. ದೇಹದ ಕಣ ಕಣದಲ್ಲಿರ್ತಕ್ಕಂಥ ಅಹಂಕಾರವನ್ನು ತೆಗಿಬೇಕಾಗತ್ತಂತೆ. ಸುಮ್ಮನೆ ಅಲ್ಲಪ್ಪ, ಅಹಂಕಾರವನ್ನ ನಾನು ಗೆದ್ದುಬಿಟ್ಟಿದ್ದೀನಿ, ಕಂಡ್ಕೊಂಡವ್ರಿಗೆಲ್ಲ ನಾವು ನಮಸ್ಕಾರ ಮಾಡಿಬಿಟ್ಟು ನೀವು ದೊಡ್ಡವ್ರಪ್ಪ, ನೀವು ದೊಡ್ಡವರು ಅಂದ ಕ್ಷಣಕ್ಕೆ ನಮ್ಮ ಅಹಂಕಾರ ಹೋಗಿದೆ ಅಂತಲ್ಲ. ಅಹಂಕಾರ ಹೋಗ್ಬೇಕಾದ್ರೆ, ಅಥವಾ ನಾನು ತೋರಿಕೆಗಾಗಿ ಎಷ್ಟೋ ನಿರಹಂಕಾರದ ಚಟುವಟಿಕೆಗಳನ್ನು ಮಾಡಬಹುದು. ನಾನು ಅದು ಬಿಟ್ಟಿದ್ದೀನಿ, ನಾನು ಇದು ಬಿಟ್ಟಿದ್ದೀನಿ, ನಾನು ಪೀಠ ಬಿಟ್ಟಿದ್ದೀನಿ, ನಾನು ಊಟ ಬಿಟ್ಟಿದ್ದೀನಿ, ಪೀಠ ಬಿಟ್ಟಿದ್ದೀನಿ. ಈ ಬಿಟ್ಟಿದ್ದೀನಿ ಅನ್ನೋದೇ ದೊಡ್ಡ ಅಹಂಕಾರ ಆಗೋಗ್ಬಿಡ್ಬೋದು. ನಾನೇನು ಊಟ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ. ಆಮೇಲೆ ಎಲ್ಲಿ ಅಹಂಕಾರ ಇರ್ತದೋ ಅದು ಸುಳ್ಳಿಗೆ ಆಸ್ಪದ ಆಗುತ್ತೆ. ಅಹಂಕಾರಕ್ಕೂ ಸುಳ್ಳಿಗೂ ಬಹಳ ನಿಕಟವಾದ ಸಂಬಂಧ ಇದೆ. ಅದಕ್ಕೆ ನಿರಹಂಕಾರ ಪ್ರವೃತ್ತಿ ಅಳವಡಿಸ್ಬಿಟ್ಟಿದೆ ನನಗೆಂತ ಯಾರು ಭಾವಿಸ್ಕೋಬೇಡಿ. ಅಷ್ಟು ಸುಲಭ ಅಲ್ಲ ಅದು. ಯಾಕೆ ಪ್ರಭುದೇವರು ಬಸವಣ್ಣವ್ರನ್ನ ಅಷ್ಟೊಂದು ಪರೀಕ್ಷೆ ಮಾಡಿದ್ರು? ಮತ್ತು ಪ್ರಭುದೇವ್ರಿಗೆ ಅಷ್ಟೊಂದು ಬಸವಣ್ಣವ್ರು ಯಾಕೆ ಶರಣಾಗತರ ಆದರು? ಚನ್ನಬಸವಣ್ಣವ್ರ ಮಾತಿಗೆ ಯಾಕೆ ಬಸವಣ್ಣವ್ರು ಶರಣಾಗತರ ಆದರು? ಸುಮ್ಮನೆ ಅಲ್ಲ ಅದು. ಅಹಂಕಾರವನ್ನು ಬಿಡೋದಿದೆಯಲ್ಲ, ಸುಮ್ಮನೆ ಅಲ್ಲ. ಆದ್ರಿಂದ ಸರ್ವ ಅಹಂಕಾರವನ್ನ, ದೇಹದ ಅಂಗಾಂಗಗಳೆಲ್ಲ ಅಹಂಕಾರ ತೋರಿಸ್ಬೋದು. ನಾವು ಕೂತ್ಕೊಳ್ಳಲ್ಲ ಅಹಂಕಾರ ತೋರಿಸ್ಬೋದು, ನಮಸ್ಕಾರ ಮಾಡಿದ್ರಲ್ಲ ಅಹಂಕಾರ ತೋರಿಸ್ಬೋದು. ಅದು ಹರಿಹರನಲ್ಲಿ ಕತೆ ಬರ್ತದ. ಹರಿಹರನ್ನ ಶಾಪದ ಕವಿ ಅಂತ ಕರಿತೀವಿ ನಾವು. ಎಲ್ಲರನ್ನೂ ಶಾಪದಿಂದನೇ ಹುಟ್ಟಿಸಿದೇವೆ ನಾವು. ಬಸವಣ್ಣವರು ಶಾಪದಿಂದನೇ ಹುಟ್ಟಿದಾರಂತೆ. ಕೈಲಾಸದಿಂದ ಶಾಪದಿಂದ ಹುಟ್ಟಿಸ್ತಕ್ಕಂಥದ್ದು ಒಂದೊಂದು ಕಾಯಿಲೆ. ಮಹಾದೇವ್ಯಕ್ಕಂದು ಶಾಪ ಹೆಂಗಿದೆ ನೋಡಿ, ನಾವು ಸ್ವಲ್ಪ ತಿಳ್ಕೊಬೇಕು ಅದನ್ನ. ಅಲ್ಲಿ ಮಹಾದೇವ್ಯಕ್ಕೆ ಶಾಪ ಅದೇ ನಿಜವಾದ ಘಟನೆ, ಅದಕ್ಕೆ ಮಹಾದೇವ್ಯಕ್ಕ ಬಂದ್ರು ನೋ, ಅದು ಕಲ್ಪಿತ ಘಟನೆ ಅಷ್ಟೇ. ಶಿವ ಪಾರ್ವತಿ ಹತ್ರ ಕಳಿಸಿದ್ನಂತ ಒಬ್ಬ ಗಣನನ್ನ, ಶಿವಗಣವನ್ನು. ಹೋಗಪ್ಪ, ಪಾರ್ವತಿಯರ ಸಮಯವನ್ನು ಹರಿದು ಬಾ. ಏನ್ ಮಾಡ್ತಾ ಇದ್ದಾರೆ ನೋಡಿ, ಎಂತ ಆಭಾಸ ಇರ್ತದೆ ಅಂದ್ರೆ, ಅವರು ಶಿವಕವಿಗಳು ಹೇಳಬೇಕಾದ್ರೆ ನಮ್ಮ ಸಿದ್ಧಾಂತಕ್ಕೆ ತೊಂದರೆ ಬರುತ್ತೆ ಅನ್ನೋದನ್ನು ಯೋಚನೆ ಮಾಡಲ್ಲ. ಒಂದು ಕಡೆ ಪಾರ್ವತಿಯನ್ನ ಶಿವನ್ ತೊಡೆ ಮೇಲೆ ಕೂರಿಸ್ಬಿಟ್ಟಿದ್ದಾರೆ, ಮತ್ತೆ ಪಾರ್ವತಿ ದೇವಿಯರ ಸಮಯವನ್ನು ಅರಿತು ಬಾ ಅಂತ ಕಳಿಸಿದ್ರು ಅಂತ ಬಂದ್ಬಿಡ್ತದೆ. ಕಾಂಟ್ರಡಿಕ್ಟರಿ, ವಿರೋಧಾಭಾಸ ಅಂತ ಕರೀತಾರೆ ಇದಕ್ಕೆ. ಸರಿ, ಅವನ್ ಬಂದ್ಮೇಲೆ ತಾಯಿಗೆ ನಮಸ್ಕಾರ ಮಾಡ್ಬೇಕಲ್ಲ, ಸಾಷ್ಟಾಂಗ ನಮಸ್ಕಾರ ಹಾಕುವಾಗ ಅವನ ಕಾಲು ಅಥವಾ ಯಾವುದೋ ಒಂದು ಹಂಗ ಕಾಲು ಮಹಾದೇವ್ಯಕ್ಕ ಸೋಕ್ತಂತೆ. ಆಕೆ ರುದ್ರಕನ್ನಿಕೆ, ಇವನು ರುದ್ರಗಣ. ತಾಯಿಗೆ ನಮಸ್ಕಾರ ಮಾಡ್ತೇವೆ ಪಾರ್ವತಿ ದೇವಿಗೆ, ಆಗ ಕಾಲು ಸೋಕ್ತು. ಹಿಂದೆ ಸಾಷ್ಟಾಂಗ ಹಾಕಿದಾಗ ಛೀ ಭವಿ ಎನ್ಲಂತೆ. ನೋಡಿ ನಮಸ್ಕಾರ ಮಾಡೋ ಭವೀನ್. ಅದಕ್ಕೆ ಪಾರ್ವತಿಗೆ ಸಿಟ್ಟು ಬಂದ್ಬಿಡ್ತು. ಗಣವನ್ನ ಬೈದಿದ್ದಕ್ಕೆ, ತನ್ನಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥ ಆ ಶಿವಗಣಕ್ಕೆ ಬೈದಿದ್ದಕ್ಕೆ ಪಾರ್ವತಿಗೆ ಸಿಟ್ಟು ಬಂತು. ನನ್ನ ಗಣಕ್ಕೆ ಭವಿ ಅಂತೀಯಲ್ಲ, ಹಾಗಾದ್ರೆ ನೀನು ಭೂಲೋಕದಲ್ಲಿ ಹುಟ್ಟಿ ಭವಿ ಜೊತೆಗಿದ್ದು, ಅದಕ್ಕೆ ಹರಿಹರ ಮದುವೆ ಮಾಡಿಸ್ಬಿಟ್ಟಿದ್ದಾನೆ ಅಕ್ಕ ಮಹಾದೇವಿದ. ವಚನಗಳನ್ನು ನೋಡಿದ್ರೆ ಮಹಾದೇವಿ ಅಕ್ಕನ ಮದುವೆ ಆಗಿಲ್ಲ. ಅವರು ಷರತ್ತುಬದ್ಧವಾಗಿ ಅರಮನೆಯಲ್ಲಿದ್ದರು ಅಷ್ಟೇ. 4 ಷರತ್ತುಗಳು ಅವನು ಮುರಿಬೇಕಾಗಿತ್ತು ಅಂತ ಕಾಯ್ತಿದ್ರು ಬಿಟ್ಟು ಹೋಗೋದಕ್ಕೆ. ಅಂದ್ರೆ ಇಲ್ಲಿ ಯಾರ್ದು ಅಹಂಕಾರ? ಹಾಗಾದ್ರೆ ತನ್ನ ಗಣಕ್ಕೆ ಭವಿ ಅಂತ ಬೈದಿಯಲ್ಲ,
ನೀನು ಹೋಗಿ ಭೂಲೋಕದಲ್ಲಿ ಹುಟ್ಟು ಮತ್ತು ಅದು ಅಲ್ಲ, ಅದು ಅಹಂಕಾರ ಆಗ್ಲಿಲ್ವೇನದು? ಅಷ್ಟು ದೊಡ್ಡ ಶಾಪ ಕೊಡ್ಬೇಕಾದ್ರೆ ಅದು ಹರಿಹರ ಯೋಚನೆ ಮಾಡಲಿಲ್ಲ. ಮತ್ತೆ ಶಿವನನ್ನು ಅಗಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಶಶಿಯ ಶೀತಳದಂತೆ ಕಪ್ಪುರದ ಸೆವ ಕಂಪುಗಳಂತೆ ಕನಕದ ಮಿಸುಪ ಲೋಹ ಸುವರ್ಣದಂತೆ ಸುಧಾಂಶು ರುಚಿಯಂತೆ ಲಸಿತ ಮಿಥುನಾಳಾಪ ಹೊರಗಾಣಿಸದೆ ಶಕ್ತಿ ಸಮೇತ ಶಂಕರ ನೊಸೆದು ಕುಳ್ಳಿತು ಮೆರೆಯುತ್ತಿದ್ದನು ಶಿವನ ಸಭೆಯೊಳಗೆ. ಚಾಮರಸ ವರ್ಣಿಸ್ತಾನೆ. ಯಾಕೆ ಕೂತಿದ್ರಂತೆ? ಶಶಿಯ ಶೀತಳದಂತೆ, ಬೆಳದಿಂಗಳು ಮತ್ತು ಚಂದ್ರನ ಹೇಗೆ ಬಿಚ್ಚಿ ಬೇರೆ ಮಾಡಕ್ ಬರಲ್ವೋ, ಆಮೇಲೆ ಶಶಿಯ ಶೀತಳದಂತೆ ಕಪ್ಪುರದ ಸೆವ ಕಂಪುಗಳಂತೆ, ಕರ್ಪೂರವನ್ನ ಮತ್ತು ಕಂಪನ್ನ ಹೇಗೆ ಬಿಚ್ಚಿ ಬೇರೆ ಮಾಡಕ್ ಬರಲ್ವೋ, ಕಪ್ಪುರದ ಸೆವ ಕಂಪುಗಳಂತೆ, ಕನಕದ ಮಿಸುಪ ಲೋಹ ಸುವರ್ಣದಂತೆ, ಸುಧಾಂಶು ರುಚಿಯಂತೆ, ಚಿನ್ನ ಮತ್ತು ಬಣ್ಣವನ್ನು ಹೇಗೆ ಬೇರೆ ಮಾಡಕ್ ಬರಲ್ವೋ, ಜೇನು ಅಮೃತ ಮತ್ತು ರುಚಿಯನ್ನು ಹೇಗೆ ಬೇರೆ ಮಾಡ್ಲಿಕ್ಕೆ ಬರಲ್ವೋ, ಹಾಗೆ ಮಿಥುನಾಳಾಪ ಹೊರಗಾಣಿಸದೆ, ತಾವು ಮಾತಾಡ್ತಕ್ಕಂಥದ್ದು ಹೊರ ಕೇಳಿಸ್ಲಾರ್ದಂತೆ ಶಿವಪಾರ್ವತಿಯರು ಒಸೆದು ಕುಳ್ಳಿದು ಮೆರೆಯುತ್ತಿದ್ದರು ಶಿವನ ಸಭೆಯೊಳಗಿಂತ ಒಂದ್ ಕಡೆ ಹೇಳಿ ಆ ಥರ ಚಿತ್ರಿಸಿ, ಮತ್ತೆ ಶಿವ ಪಾರ್ವತಿಯರ ಸಮಯವನ್ನು ಅರಿತು ಬಾ ಅಂತ ಕಳಿಸ್ದ ಅಂತಂದಾಗ ಯಾವ ಕಥೆಯನ್ನು ನಾವು ನಂಬೋದು? ಇದೇ ಕಾಂಟ್ರಡಕ್ಟರಿ. ಧರ್ಮವನ್ನು ನಾವು ಅಳವಡಿಸ್ಕೊಳ್ಳುವಾಗ ಪುರಾಣಗಳಿಗಿಂತ ವಚನಗಳನ್ನು ಹೆಚ್ಚು ಮಾತು ಕೊಡ್ಬೇಕನ್ನೋದಕ್ಕೆ ಕಾರಣ ಏನಪ್ಪ ಅಂದರೆ, ಶರಣರು ಇಷ್ಟು ಕಾಂಟ್ರಡಕ್ಟರಿ ನಮ್ಮನ್ನು ನೂಕೋದಿಲ್ಲ. ಯಾವ ವಚನಗಳಲ್ಲೂ ಬಸವಣ್ಣವರು ಬಸವ ಸ್ತೋತ್ರ ತ್ರಿವಿಧಿ ಅಂತಾನೆ ಬರೆದಿದ್ದಾರೆ. ಸಿದ್ದರಾಮೇಶ್ವರರು ಬಸವಣ್ಣವ್ರನ್ನ ಕಂಡಿದ್ದಾರೆ, ಹತ್ತಿರದಿಂದ ಚನ್ನಬಸವಣ್ಣವ್ರನ್ನ ಕಂಡಿದ್ದಾರೆ, ಅವರಿಂದ ದೀಕ್ಷೆ ಪಡ್ಕೊಂಡಿದ್ದಾರೆ, ಅಲ್ಲಮ್ಮ ಪ್ರಭುಗಳ ಜೊತೆಗೆ ವಾಸ ಮಾಡಿದ್ದಾರೆ. ಎಲ್ಲಿಯೂ ಕೂಡ ಶಾಪ ಕೊಟ್ಟು ಬಂದ್ರೆ ನೀವು ಕೈಲಾಸದಿಂದ ಬಂದ್ರಿ ಅಂತ ಸಿದ್ದರಾಮೇಶ್ವರ ಹೇಳೋದಿಲ್ಲ. ಹೇಳ್ಬೋದಾಗಿತ್ತಲ್ಲ ಅವರು, ಇವರು ಹೇಳಿದರು. ಅದಕ್ಕೆ ಪುರಾಣಗಳು ಬೇರೆ, ವಚನಗಳು ಬೇರೆ. ನಾವು ವಚನಗಳ ಬೆನ್ನು ಹತ್ತಬೇಕು, ವಚನಗಳ ಬೆನ್ನು ಹತ್ತಬೇಕು. ಸರಿ, ಅಂದ್ರೆ ಇಲ್ಲಿ ಸರ್ವ ರೀತಿಯ ಅಹಂಕಾರವನ್ನು ಮರಿಬೇಕು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಈಗ ಒಬ್ರಿಗೆ ನಾವು ನಮಸ್ಕಾರ ಮಾಡುವಾಗ ಇನ್ನೊಬ್ರಿಗೆ ಹೊದೆಯೋದಲ್ಲ, ಅದು ಅಹಂಕಾರವೇ. ಇಲ್ಲಿ ಗುರುವಿಗೆ ನೀನು ನಮಸ್ಕಾರ ಮಾಡ್ತೀಯ, ತೋರಿಕೆಗೆ ಗುರುವಿನ ಮೆಚ್ಚುಗೆ ಪಡ್ಕೊಂತೀಯ, ಅಲ್ಲಿ ಹಿಂದ್ಗಡೆ ಶಿಷ್ಯನಿಗೆ ಒದ್ರೆ ಅದು ಅಹಂಕಾರನೇ. ಸರ್ವ ರೀತಿಯ ಅಹಂಕಾರವನ್ನು, ಕೂತ್ಕೊಳ್ಳೋದ್ರಲ್ಲಿ ಅಹಂಕಾರ ತೋರಿಸ್ಬೋದು, ಮಾತಾಡೋದ್ರಲ್ಲೇ ಅಹಂಕಾರ ತೋರಿಸ್ಬೋದು. ಬರ್ರಿ ಮಹಾನುಭಾವ್ರೆ, ಇನ್ನೊಬ್ಬರನ್ನ ಕುಚೋದ್ಯದಿಂದ ಕುತ್ಸದಿಂದ ಮಾತಾಡ್ತಿದ್ದಾರೆ, ಅದು ಅಹಂಕಾರವೇ. ಆವಾಗ ಅಹಂಕಾರ ಇರುತ್ತೆ. ಅದಕ್ಕೆ ಅರವಿಂದ್ರ ಹೇಳೋದು, ದೇಹದ ಕಣಕಣದಲ್ಲಿ ಇರ್ತದಪ್ಪ ಆಸೆ ಮತ್ತು ಅಹಂಕಾರ ಅನ್ನುವಂಥದ್ದು, ದೇಹದ ಕಣಕಣದಲ್ಲಿ ಇರ್ತದೆ. ಅದನ್ನ ಕಡಿದು ಚೆಲ್ಲೋದಿದೆಯಲ್ಲ, ಅದೇ ದೊಡ್ಡ ಸಾಧನೆ, ಅದೇ ದೊಡ್ಡ ಸಾಧನೆ. ಮುಂದೆ ಹೇಳ್ತಾರೆ, ಇದು ಮೂರನೆಯ ಪುಷ್ಪ. ಸರ್ವ ಅಹಂಕಾರವು ಮರೆದು ಶಾಂತನಾಗಿರಬಲ್ಲಡೆ. ನೋಡಿ, ನಿರಹಂಕಾರಿ ಅಂತ ಬಳಸಲ್ಲ ಚನ್ನಬಸವಣ್ಣವರು. ಅಹಂಕಾರ ಹೋದಾಗ ಶಾಂತತೆ ಬರ್ತದೆ, ಆದ್ರೆ ಪೂರ್ಣ ನಿರಹಂಕಾರ ಪ್ರವೃತ್ತಿ ಅಳವಡುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಅಹಂಕಾರವನ್ನ ಸಮಯಾನುಸಂದರ್ಭದಲ್ಲಿ ಉದ್ಧಾರಕ್ಕೂ ಕೂಡ ಬಳಸ್ಕೋಬಹುದು. ನಾನು ನಿರಹಂಕಾರಿ ಆಗಿದ್ದೀನಿ ಅಂತ ಯಾರಿಗೂ ಬಯಲ್ಲಪ್ಪ, ಏನು ಕೆಟ್ಟದ್ದು ಮಾಡಿದ್ರು ಏನು ಸಹಿಸ್ಕೊಂಡಿದ್ದು ಬಿಡ್ತೀನಿ. ಶಿಷ್ಯ ಏನಾರ ಮಾಡಲಿ, ಭಕ್ತರು ಏನಾರ ಮಾಡಲಿ, ಏನು ಅಲ್ಲಿ ಕೆಲವು ಸಾರಿ ಸಿಟ್ಟು ಮಾಡಬೇಕಾಗ್ತದೆ, ಕ್ರೋಧ ಆಗಲಿ. ಈ ಅರಿಷಡ್ವರ್ಗಗಳಿರೋದೇ ಹಿಂಗೆ. ಇವನು ಅದನ್ನು ಚನ್ನಬಸವಣ್ಣವ್ರು ಇನ್ನೊಂದು ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ, ಎಲ್ಲಿ ಬಳಸಬೇಕು ಎಲ್ಲಿ ಬಳಸಬಾರ್ದು. ಇದು ಬಹಳ ಮುಖ್ಯವಾದ ಸಂಗತಿ. ಪ್ರಾಣಲಿಂಗ ಪೂಜೆಯಲ್ಲಿ ಬಹಳ ಮುಖ್ಯವಾದ ಸಂಗತಿ. ಪೂಜೆಯ ಸಂದರ್ಭದಲ್ಲಿ, ನಾವು ಧ್ಯಾನದ ಸಂದರ್ಭದಲ್ಲಿ, ಏಕಾಂತದ ಸಂದರ್ಭದಲ್ಲಿ ನಾವು ಹೇಗೆ ಬದುಕ್ತೀವಿ ಅಂತಕ್ಕಂಥದ್ದೇ ಬಹಳ ಮುಖ್ಯ. ಇಲ್ಲಿ ಪರಮಾತ್ಮನ ಒಲಿಮೆ ಪಡಿಬೇಕಾದ್ರೆ ಅದೇ ಬಹಳ ಮುಖ್ಯ, ಅದೇ ಬಹಳ ಮುಖ್ಯ. ಸಮಾಜದಲ್ಲಿ ಹೆಂಗೆ ಬದುಕ್ತೀವಿ, ಸಮಾಜದಲ್ಲಿ ಹೆಂಗೆ ನಾವು ಇರ್ತೀವಿ ಅನ್ನೋದು ದೇವ್ರು ನೋಡಲ್ಲ, ಹೆಚ್ಚು ನೋಡಲ್ಲ. ಯಾಕಂದ್ರೆ ಸಮಾಜದಲ್ಲಿ ತೋರಿಕೆಗೆ ಒಂಥರ ಇರ್ಬೋದು ನಾನು, ಆದ್ರೆ ಒಳಗು ಶುದ್ಧವಾಗಿ ಇಲ್ಲದೆ ಇರಬಹುದು. ಸರ್ವ ಅಹಂಕಾರವನ್ನು ಮರೆಯೋದಿದೆಯಲ್ಲ, ನಿರಹಂಕಾರವನ್ನು ಅಳವಡಿಸ್ಕೊಂಡು ಶಾಂತನಾಗಿರೋದಿದೆಯಲ್ಲ, ಅದು ಅಂತರಂಗದ ಪೂಜೆ, ಅಂತರಂಗದ ಸಮೀಕ್ಷೆ. ನನ್ನನ್ನೇ ನಾನು ನೋಡ್ಕೊಳ್ತಕ್ಕಂಥ ಸಮೀಕ್ಷೆ, ಬೇರೆಯವ್ರನ್ನ ಸಮೀಕ್ಷೆ ಮಾಡೋದಲ್ಲ. ಸಮೀಕ್ಷೆ, ಈಕ್ಷೆ, ನನ್ನನ್ನೇ ನಾನು ನೋಡ್ಕೊಳ್ತಕ್ಕಂಥದ್ದು ಸಮೀಕ್ಷೆ, ಅಂತರಂಗದಲ್ಲಿ ನೋಡ್ಕೊಳ್ತಕ್ಕಂಥದ್ದು. ಸರ್ವ ಅಹಂಕಾರವು ಮರೆದು ಶಾಂತನಾಗಿರಬಲ್ಲಡೆ. ಶಾಂತತೆಯನ್ನು ಅಳವಡಿಸ್ಕೊಳ್ಬೋದು, ಅದು ನಿರಹಂಕಾರ ಪ್ರವೃತ್ತಿ ಮೋಕ್ಷ ಹೊಂದ ತನಕ ಸಾಧ್ಯ ಇಲ್ವೇನೋ, ಸಾಮರಸ್ಯ ಲಿಂಗಾಂಗ ಸಾಮರಸ್ಯದ ತನಕ ಸಾಧ್ಯ ಇಲ್ವೇನೋ ಅಂತ ಅನ್ನಿಸ್ತು.
ಮುಂದೆ ಹೇಳ್ತಾರೆ 4ನೇದು ಎಷ್ಟು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ರೀ. ಸರ್ವ ವ್ಯಾಪಾರವಳಿದು ನಿರ್ವ್ಯಾಪಾರಿಯಾಗಿರಬಲ್ಲಡೆ ಚತುರ್ಥ ಪುಷ್ಪ. ನೋಡಿ, ಸರ್ವ ವ್ಯಾಪಾರವಳಿದು ನಿರ್ವ್ಯಾಪಾರಿಯಾಗಿರ್ಬಂತು. ವ್ಯಾಪಾರ ಅಂದ್ರೆ ತಪ್ಪು ತಿಳ್ಕೊಬೇಡಿ ಯಾರು. ವ್ಯಾಪಾರಿಗಳೆಲ್ಲ ಬಿಟ್ಬಿಡೋದು, ವ್ಯಾಪಾರ ಒಳ್ಳೇದಲ್ಲ. ನೋ, ವ್ಯಾಪಾರಿಯೂ ಬೇಕೇ ಬೇಕು ಜಗತ್ತಿಗೆ. ಮೂಗೆ ವ್ಯಾಪಾರ ಮಾಡ್ತಾ ಇದೆ ಅಂತ ಹೇಳ್ತಾರೆ ಶರಣರು. ಆಮ್ಲಜನಕವನ್ನು ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಹಾಕೋದು ಮಾಡ್ತಿದೆಯಲ್ಲ, ಮೂಗು ವ್ಯಾಪಾರ ಮಾಡ್ತಾ ಇದೆ. ಮೂಗು ಬಣಜಿಗ ಸೊಡ್ಡಳ ಬಾಚರಸರು ವರ್ಣಿಸ್ತಾರೆ ಅದನ್ನ ಬಹಳ ಅದ್ಭುತವಾಗಿ. 18 ಜಾತಿಗಳು ನಮ್ಮೊಳಗೆ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ವರ್ಣಿಸ್ತಾರೆ. ಇದು ಒಳ್ಳೇದನ್ನು ತಗೊಳ್ತಾ ಇದೆ, ಕೆಟ್ಟದನ್ನು ಹೊರಗೆ ಹಾಕ್ತಿದೆಯಲ್ಲ ಮೂಗು, ಅದು ಒಂದು ವ್ಯಾಪಾರಿ ಇದ್ದಂಗೆ. ವ್ಯಾಪಾರಿಯೂ ಕೂಡ ನಮ್ಮಲ್ಲಿ ಆದಯ್ಯ ಅಂತ ವ್ಯಾಪಾರಿ ಇದ್ರು. ಶರಣರ ವ್ಯಾಪಾರ ಕಾಯಕವನ್ನ ಖಂಡಿಸಿಲ್ಲ. ಕೆಟ್ಟದ್ದು ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಕರೆದಿಲ್ಲ ಶರಣರು. ವ್ಯಾಪಾರ ಮಾಡಿದವರೆಲ್ಲ ದ್ರೋಹ ಚಿಂತನೆ ಮಾಡಬೇಕು. ಇಲ್ಲಿ ಆ ವ್ಯಾಪಾರ ಅಲ್ಲ, ಕಾಯಕಕ್ಕಾಗಿ ಮಾಡುವ ವ್ಯಾಪಾರ ಅಲ್ಲ ಅದು. ಅದನ್ನು ಅಳಿಬೇಕು ಅಂತಲ್ಲ. ಸರ್ವ ವ್ಯಾಪಾರ ಒಳಿದು ನಿರ್ವ್ಯಾಪಾರಿಯಾಗಿರಬಲ್ಲಡೆ. ಪೂಜೆ ಮಾಡುವ ಸಂದರ್ಭದಲ್ಲಿ, ಧ್ಯಾನ ಮಾಡುವ ಸಂದರ್ಭದಲ್ಲಿ ಅನ್ವಯ ಆಗ್ತಕ್ಕಂಥದ್ದು ಇದು ಮಾತು. ನೀವು ಬದುಕಬೇಕಾದ್ರೆ, ನೀವು ಜೀವನ ನಡೆಸಬೇಕಾದ್ರೆ ಯಾವುದಾದ್ರೂ ಒಂದು ಕಾಯಕ ಮಾಡಲೇಬೇಕಾಗ್ತದೆ. ಅದು ಒಂದು ರೀತಿ ವ್ಯಾಪಾರವೇ. ಯಾವುದೇ ಕಾಯಕ ಮಾಡಿದ್ರು ಅದರ ಹಿಂದೆ ಒಂದು ಚೂರಾದ್ರೂ ವ್ಯಾಪಾರದ ಗುಣ ಬರುತ್ತದೆ. ಆದರೆ ಇಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾ ಇರ್ತಕ್ಕಂಥದ್ದು, ನೀನು ಪೂಜೆ ಕೂತ್ಕೊಳ್ಳುವಾಗ ಶಾಂತತೆಯನ್ನು ಬಯಸುವಾಗ ಅಥವಾ ನಿದ್ರೆಗೆ ಹೋಗುವಾಗ ಸರ್ವ ವ್ಯಾಪಾರ ಚಟುವಟಿಕೆಗಳು ಅಂತ ತಗೋಬೇಕಿಲ್ಲ ನೀವು. ಅಥವಾ ಗಣಿಸೋದು, ಗುಣಿಸೋದು ಅದಾಗಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ಪೂಜೆ ಮಾಡ್ತಾನೆ ಎಷ್ಟೋ ಜನ ಮಾತಾಡ್ತಿರ್ತಾರೆ. ಹಂಗಾಗ್ಲಿಲ್ಲ, ಹಿಂಗೆ ಮಾಡಲಿಲ್ಲ, ಇನ್ನೂ ಅಡುಗೆ ಮಾಡಲಿಲ್ಲ, ಈ ಕಡೆ ಪೂಜೆನೂ ಮಾಡ್ತಿರೋದು, ಆ ಕಡೆ. ಇದು ವ್ಯಾಪಾರ, ಇದು ಒಂದು ವ್ಯಾಪಾರನೇ. ಈ ಥರ ಆಗಬಾರ್ದು. ಸರ್ವ ವ್ಯಾಪಾರವಳಿದು ನಿರ್ವ್ಯಾಪಾರಿಯಾಗಿರಬಲ್ಲಡೆ. ನೀವು ಪೂಜೆಗೆ ಕೂತ್ಕೊಳ್ಳಿ, ನೀವು 10 ನಿಮಿಷ ಪೂಜೆ ಮಾಡ್ಕೊಳ್ಳಿ, 15 ನಿಮಿಷ ಪೂಜೆ ಮಾಡ್ಕೊಳ್ಳಿ, 1 ತಾಸುಗಟ್ಟಲೆ ಪೂಜೆ ಮಾಡಿ, ಬೇಡ ಅಂತ ಹೇಳಲ್ಲ. ಪೂಜೆಯಲ್ಲಿ ಆನಂದ ಸಿಕ್ಕರೆ ನೀವು ಪುಣ್ಯವಂತರು, ಆನಂದ ಜೀವಿಗಳು. ನೀವು ಧ್ಯಾನದಲ್ಲಿ ನಿಮ್ಗೆ ಆನಂದ ಸಿಗ್ತಾ ಇದೆ, ನಿದ್ದೆ ಮಾಡೋದಲ್ಲ. ಮತ್ತೆ ಬಹಳ ಜನ ಧ್ಯಾನ ಅಂದ್ಕೂಡ್ಲೆ ನಿದ್ದೆಗೆ ಹೋಗ್ಬಿಡ್ತಾರೆ. ನಾನು ನೋಡಿದ್ದೀನಿ, ದೊಡ್ಡವ್ರು ಕೆಲವರೆಲ್ಲ ನೋಡಿದ್ದೀನಿ. ತುಂಬ ವರ್ಷದಿಂದ ಧ್ಯಾನ ಮಾಡ್ತಿದ್ದೀವ್ರಿ, ಮೈ ಮರೆತು ತೂಕುಡಿಸೋದು, ತಲೆ ಕೆಳಗಡೆ ಓಡಾಡೋದು, ತಲೆ ಓಡಾಡ್ತಿದ್ರೆ ನಾನು ಅದನ್ನು ಧ್ಯಾನ ಅಂತ ಕರೆಯಲ್ಲ. ಧ್ಯಾನ ಅಂದರೆ ನಿರಂತರ ಜಾಗೃತಿ. ನಾನು ಧ್ಯಾನ ಮಾಡಿಸುವಾಗ ಹೇಳ್ತಿರ್ತೀನಿ, ನಿದ್ದೆಗೆ ಅವಕಾಶ ಕೊಡಬೇಡಿ. ನಿದ್ದೆ ಬಂತು ಅಂದ್ರೆ ಪ್ರಾಣಾಯಾಮ ಮಾಡಿ, ನಿದ್ದೆ ಬಂತು ಅಂದ್ರೆ ಎದ್ದು ನಿಂತ್ಕೊಳ್ಳಿ, ನಿದ್ದೆ ಬಂತು ಅಂದ್ರೆ ಕೆಲಸ ಮಾಡಿ, ಕಾಯಕ ಮಾಡಿ, ಧ್ಯಾನ ಮಾಡಬೇಡಿ. ಅವಾಗ ಧ್ಯಾನ ಅನ್ನುವಂಥದ್ದು ಬಹಳ ಅದ್ಭುತವಾದಂಥದ್ದು. ಇಷ್ಟಲಿಂಗ ಧ್ಯಾನ ಮಾಡೋದಕ್ಕೆ, ಅದಕ್ಕೆ ಇಷ್ಟಲಿಂಗ ಒಂದು ಶರಣರು ಕೊಟ್ಟರು ಧ್ಯಾನ ಮಾಡ್ಲಿಕ್ಕೋಸ್ಕರನೇ, ಶಿವಯೋಗ ಸಾಧನೆ ಮಾಡ್ಲಿಕ್ಕೋಸ್ಕರ. ಆದರೆ ನಮಗೆ ಸಾಧ್ಯ ಆಗದೆ ಹೋದ್ರೆ, ಇಷ್ಟಲಿಂಗ ಧ್ಯಾನ ನನಗೆ ಸಾಧ್ಯ ಆಗೋದಿಲ್ಲ. ನಾನು ಬೇರೆ ರೀತಿ ಧ್ಯಾನ ಅಳವಡಿಸ್ಕೊಳ್ತೀನಿ, ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತೀನಿ. ಆದರೆ ಬೇರೆ ರೀತಿಯ ಧ್ಯಾನವನ್ನು ಅಳವಡಿಸ್ಕೊಳ್ಬೋದು. ಧ್ಯಾನದ ಮುಖ್ಯ ಗುರಿ ಮನಸ್ಸನ್ನು ಶಾಂತಗೊಳಿಸೋದು, ಮನಸ್ಸನ್ನು ಸದೃಢಗೊಳಿಸೋದು, ಮನಸ್ಸನ್ನು ಜಾಗೃತಗೊಳಿಸೋದು. ಶಾಂತ, ಸದೃಢ, ಜಾಗೃತ ಮನಸ್ಸೇ ಧ್ಯಾನದ ಮನಸ್ಸು. ಅವನು ಬೇಕಾದಂಥ ಕೆಲಸ ಮಾಡ್ತಿರ್ಬೋದು, ಇಡೀ ದೇಶವನ್ನೇ ಆಳ್ತಿರ್ಬೋದು ಅವನು. ಆದರೆ ಶಾಂತ, ಸದೃಢ, ಜಾಗೃತ ಮನಸ್ಸಿರ್ಬೋದು. ನಾನು ಗುಡಿಲೆ ಕೂತಿರ್ಬೋದು, ಹಿಮಾಲಯದಲ್ಲೇ ಕೂತ್ಕೋಬೋದು. ಅಶಾಂತ, ಅಜಾಗೃತ ಮತ್ತು ಚಂಚಲವಾದ ಮನಸ್ಸನ್ನು ಹೊಂದಿರ್ಬೋದು. ಅದು ಧ್ಯಾನ ಆಗಲ್ಲ ಅವಾಗ. ಅದಕ್ಕೆ ನಿರ್ವ್ಯಾಪಾರಿಯಾಗಿರೋದು ಅಂದರೆ ಧ್ಯಾನದಲ್ಲಿ ತಲ್ಲೀನನಾಗೋದು. 5ನೇದು ದುರ್ಭಾವ ಪ್ರಕೃತಿ ಅಳಿದು ಸದ್ಭಾವ ಎಡೆಗೊಂಡಿರಬಲ್ಲಡೆ ಪಂಚಮ ಪುಷ್ಪ. ಏನು ಅದ್ಭುತ ಚನ್ನಬಸವಣ್ಣವ್ರದ್ದು. ಚನ್ನಬಸವಣ್ಣನನ್ನ ಚಿನ್ಮಯ ಜ್ಞಾನಿ ಅಂತ ಕರೀತಾರೆ. ಅವ್ರದ್ದು ಜ್ಞಾನ ಕಷ್ಟಪಟ್ಟು ಗುರುಕುಲದಲ್ಲಿದ್ದು ಕಲ್ತದ್ದಲ್ಲ. ಅಲ್ಲಮ ಪ್ರಭುಗಳು ಗುರುಕುಲದಲ್ಲಿದ್ದು ಕಲ್ತಿದ್ದಾರೆ, ಗುರುಕುಲದಲ್ಲಿದ್ದಿದ್ದಾರೆ, ಸಾಧನೆ ಮಾಡಿದ್ದಾರೆ, ಹಿಮಾಲಯದಲ್ಲೆಲ್ಲ ಅಡ್ಡಾಡಿದ್ದಾರೆ, ದೇಶಗಳನ್ನು ಸುತ್ತಬಿಟ್ಟಿದ್ದಾರೆ ಅವಾಗ ಅಲ್ಲಮ ಪ್ರಭುಗಳು. ಆದರೆ ಚನ್ನಬಸವಣ್ಣನ ಸೌಭಾಗ್ಯ ಏನಂದ್ರೆ, ಹುಟ್ಟತಾನೆ ಮಹಾತಾಯಿಯ ಗರ್ಭ, ಅಕ್ಕನಾಗಮ್ಮನ ಗರ್ಭದಲ್ಲಿ 9 ತಿಂಗಳಿರ್ತಕ್ಕಂಥ ಸೌಭಾಗ್ಯ.
ಆ ಗರ್ಭದಲ್ಲಿ ಇರುವಾಗಲೇ ಅನುಭವ ಮಂಟಪದ ಕಾರ್ಯಕ್ರಮನ ಕೇಳ್ತಾ 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 ಬೆಳೆಯುವಂತ ಸೌಭಾಗ್ಯ. ಅದಕ್ಕೆ ಆ ಚಿತ್ತದಲ್ಲಿ ಈ ನಮ್ದು ಕುಚಿತ್ತ ಒಳೆದು ಸುಚಿತ್ತ ಆಗ್ಬೇಕು. ನಮ್ದು ಚನ್ನಬಸವಣ್ಣವರಿಗೆ ಕುಚಿತ್ತ ಅನ್ನೋದು ಬರಲೇ ಇಲ್ಲ. ಹುಟ್ಟತಾನೆ ಹಿಂದು ಹುಟ್ಟಿದ ಕೂಸಿಗೆ ಹಿಂದೆ ಜವನವಾಯ್ತು ಅಂತಾರ ಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ದುರ್ಭಾವ ಪ್ರಕೃತಿ ಎನ್ನುವಂಥದ್ದು ಚನ್ನಬಸವಣ್ಣವ್ರಿಗೆ ಬರಲೇ ಇಲ್ಲ. ನಮಗೆ ನಿಮಗೆ ಇರ್ತದೆ ದುರ್ಭಾವ ಪ್ರಕೃತಿ. ಯಾಕಂದ್ರೆ ನಾವು ಹುಟ್ಟುವಾಗ ಅನೇಕ ದೌರ್ಬಲ್ಯಗಳನ್ನ, ಅನೇಕ ದುರ್ವಾಸನೆಗಳನ್ನ, ದುಶ್ಚಟಗಳನ್ನ ಚಿತ್ತದಲ್ಲಿ ಇಟ್ಕೊಂಡೇ ಹುಟ್ಟಿರ್ತೀವಿ. ಕೆಲವು ಮಕ್ಕಳು ನೋಡ್ಬೇಕು ನೀವು, ಸಣ್ಣ ಸಣ್ಣ ಮಕ್ಳು ಇರ್ತಾವ, ಎಲ್ಲೋ ಬೀಡಿ ಸಿಗರೇಟು ಬಿದ್ದಿದ್ದನ್ನು ಬಾಯಿಗೆ ಇಟ್ಕೊಂಡು ಆನಂದ ಪಡ್ತಿರ್ತಾವ. 3-4 ವರ್ಷದ ಹುಡುಗರು ಸೇದಕ್ಕೆ ಪ್ರಯತ್ನ ಪಡ್ತಿರ್ತಾವ. ಹಚ್ಚೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೂ ಅದು ಇಂತಹ ದುರ್ಭಾವ ಪ್ರಕೃತಿಗಳು ಒಂದಲ್ಲ, ಅನೇಕ ದುರ್ಭಾವ ಪ್ರಕೃತಿಗಳಿದಾವೆ. ಈ ದುರ್ಭಾವ ಪ್ರಕೃತಿಗಳನ್ನ ಗುರುತಿಸ್ಕೊಳ್ಬೇಕು ಮೊದಲು. ಸಾಧನೆ ಅಂದ್ರೆ ನನ್ನ ವೀಕ್ನೆಸ್ ಏನಿದೆ, ನನ್ನ ದುರ್ಗುಣಗಳೇನಿದೆ, ನನ್ನ ದುರ್ಭಾವ ಪ್ರಕೃತಿ ಏನಿದೆ, ನನ್ನ ಕಾಯಿಲೆಗಳೇನಿದೆ. ಚಾಮರಸ ಅದನ್ನ ಸಾಧಕಾಂಗದ ಗತಿ ಒಳಗೆ ಪ್ರಭುಲಿಂಗ ಲೀಲೆಯಲ್ಲಿ ಹೇಳೋದನ್ನೇ, ಸಾಧಕನಾದವನು ಮೊದಲು ಶೀತೋಷ್ಣಗಳನ್ನ ನೆರೆಗೆಲ್ಲಬೇಕು. ಅಂದ್ರೆ ತನ್ನ ಕಾಯಿಲೆಗಳನ್ನು ಗುರುತಿಸ್ಕೊಂಡು ಚೆನ್ನಾಗಾಗಬೇಕು, ಗಟ್ಟಿಗೊಳಿಸು ದೇಹ, ಮನಸ್ಸು, ಬುದ್ಧಿ, ಭಾವಗಳನ್ನ ಪಟುಗೊಳಿಸ್ಕೋಬೇಕು ಅಂತಾರೆ ಶರಣರು. ಪ್ರಭುಲಿಂಗ ಲೀಲೆ ಅದನ್ನೇ ಹೇಳ್ತಾನೆ, ಪಟುಗೊಳಿಸಿಕೊಂಡು. ದುರ್ಬಲ ದೇಹಿ ಅವನು ಅಧ್ಯಾತ್ಮ ಸಾಧನೆ ಮಾಡೋಕ್ಕಾಗಲ್ಲ, ದುರ್ಬಲ ಮನಸ್ಕ ಆತ್ಮ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ದುರ್ಭಾವ ಪ್ರಕೃತಿ ಅಂತಂದ್ರೆ ನಮ್ಮ ಏನು ದೌರ್ಬಲ್ಯಗಳಿದಾವೆ, ದುಶ್ಚಟಗಳಿದಾವೆ ಮತ್ತು ದುಷ್ಟ ಪ್ರವೃತ್ತಿಗಳಿದಾವೆ, ಇವನ್ನೆಲ್ಲ ಗುರುತಿಸಿ ಒಂದೊಂದು ವರ್ಷಕ್ಕೆ ಒಂದೊಂದು ಬಿಡ್ತಾ ಹೋಗೋಣ್ರಿ. ಕೊನೆ ಪಕ್ಷ ನಾವೆಲ್ಲ ಹುಟ್ಟಿದ ಕ್ಷಣಕ್ಕೆ ಜ್ಯೋತಿ ಮುಟ್ಟಿ ಜ್ಯೋತಿ ಆಗಿಲ್ಲ, ಲಿಂಗ ಕಟ್ಟಿರ್ಬೋದು, ಆದ್ರೆ ಯಾವ ಪೂರ್ವಗುಣ ಅಳಿದೆ ಹೋದ್ರೆ ಶರಣರ ಅದನ್ನ ಒಪ್ಪಲ್ಲ. ನಿಮ್ಗೆ ಒಪ್ಪಿಗೆ ಆಗಲ್ಲ. ನೀವು ಮೊದಲು ಪ್ರಾಮಾಣಿಕವಾಗಿ ಕುತ್ಕೊಂಡು ನೋಡಿ. ಲಿಂಗ ಪೂಜೆ ಮಾಡುವಾಗ ನಮ್ಮ ದೈನಂದಿನ ಚಟುವಟಿಕೆಗಳು, ನಮ್ಮ ಚಿಂತನೆಗಳು, ನಮ್ಮ ಆಸೆ ಆಮಿಷಗಳು, ಇದನ್ನೆಲ್ಲ ಶರಣರು ತಮ್ಮನ್ನು ತಾವು ಹೇಗೆ ವಿಮರ್ಶೆ ಮಾಡ್ಕೊಂಡ್ರೋ, ಬಸವಣ್ಣವ್ರು ತಮ್ಮನ್ನು ತಾವು ಹೇಗೆ ವಿಮರ್ಶೆ ಮಾಡ್ಕೊಂಡ್ರೋ, ಮಹಾದೇವಿಯಕ್ಕ ತಮ್ಮನ್ನು ತಾವು ಹೇಗೆ ವಿಮರ್ಶೆ ಮಾಡ್ಕೊಂಡ್ರೋ, ಹಾಗೆ ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಳ್ಳೋದು ಕಲಿಬೇಕು. ಆವಾಗ ಮಾತ್ರ ನಮ್ಮ ದುರ್ಭಾವಗಳು, ದುಷ್ಟ ಪ್ರವೃತ್ತಿಗಳು, ದುರ್ಗುಣಗಳು, ದುರ್ವಾಸನೆಗಳು, ಇವೆಲ್ಲ ದುಶ್ಚಟಗಳು ನಮಗೆ ಗೊತ್ತಾಗ್ತವೆ. ಶರಣರು ಎಲ್ಲಿ ನಮಗೆ ಸಿಟ್ಟು ಮಾಡ್ತಾರೆ, ಅವರು ಪ್ರಬಲವಾಗಿ ಸಿಟ್ಟು ಮಾಡ್ತಾರೆ ಅಂದ್ರೆ ವಾಗದ್ವೈತಿಗಳಾದರೆ, ಮಾತಿನಲ್ಲಿ ಬ್ರಹ್ಮವನ್ನು ನುಡಿಯೋದು, ಮಾತಿನಲ್ಲಿ ಲಿಂಗ ತತ್ವವನ್ನು ಹೇಳೋದು, ಆದ್ರೆ ತನ್ನ ಪರಿವರ್ತನೆ ಮಾತ್ರ ಏನೂ ಇಲ್ಲ. ಅದು ದುರ್ಭಾವ ಪ್ರಕೃತಿ ಹೇಳ್ದಂಗಲ್ಲ. ದುರ್ಭಾವ ಪ್ರಕೃತಿ ಅಳಿದು ಸದ್ಭಾವ ಎಡೆಗೊಂಡಿರಬಲ್ಲಡೆ ತನು ಮನ ಭಾವ ಶುದ್ಧಗೊಳ್ತಾ ಸದ್ಭಾವ ಎಡೆಗೊಂಡಿರಬಲ್ಲಡೆ ಅದು ಪಂಚಮ ಪುಷ್ಪ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇದು ಪಂಚಮ ಪುಷ್ಪ. 5ನೇ ಹೂ ಯಾವುದಪ್ಪ ಅಂದ್ರೆ ದುರ್ಭಾವ ಪ್ರಕೃತಿ ಗುಣ ಅಳಿಯೋದು, ಹುಟ್ಟು ಗುಣಗಳು ಅಳಿಯೋದು. ಕೆಲವರಿಗೆ ನಿದ್ದೆ ಅಂತೂ ಎಲ್ರಿಗೂ ಬೇಕೇ ಬೇಕು ಬಿಡಿ. ನಿದ್ದೆ ಮಾಡಲಾರ್ದೆ ಜಗತ್ತಿನಲ್ಲಿ ಯಾರು ಬದುಕಕ್ಕಾಗಲ್ಲ. ಎಂಥ ಯೋಗಿ ಇದ್ದಾನೆ ಅಂದ್ರೆ ಅವ್ನು ಕಡಿಮೆ ನಿದ್ದೆ ಮಾಡ್ಬೋದು ಇಷ್ಟೇ, ಆ ನಿದ್ದೆ ಬೇಕೇ ಬೇಕು. ಆದರೆ ಈ ದುರ್ಭಾವದ ನಿದ್ರೆ ಅಂದ್ರೆ ಹೆಂಗ್ ಗೊತ್ತಾ? ದುರ್ಭಾವದ ನಿದ್ರೆ ಅಂದ್ರೆ ರಾತ್ರಿ ಹೊತ್ತು ನಿದ್ದೆ ಬರಂಗಿಲ್ಲ. 10 ಆಗಲಿ 11 ಆಗಲಿ 12 ಆಗಲಿ 1 ಆಗಲಿ ನಿದ್ದೆ ಬರಂಗಿಲ್ಲ. ಬೆಳಿಗ್ಗೆ 8 ಆದ್ರೂ ಎಚ್ಚರ ಆಗಂಗಿಲ್ಲ, 9 ಆದ್ರೂ ಎಚ್ಚರ ಆಗಂಗಿಲ್ಲ, ಅಥವಾ ಎಚ್ಚರ ಆದ್ರೂ ಮೇಲಕ್ಕೆ ಎದ್ದೇಳಕ್ಕೆ ಮನಸ್ಸಿಲ್ಲ. ಇದು ದುರ್ಭಾವ ಪ್ರಕೃತಿ. ಉಲ್ಟಾ ಜೀವನ. ಯಾವಾಗ ಮಲಗಬೇಕು ಅವಾಗ ಮಲಗಂಗಿಲ್ಲ, ಯಾವಾಗ ನಿದ್ದೆ ಬರ್ಬೇಕು ಅವಾಗ ಬರಂಗಿಲ್ಲ, ಯಾವಾಗ ಊಟ ಮಾಡ್ಬೇಕು ಅವಾಗ ಊಟ ಮಾಡಕ್ಕೆ ಹಸಿವಾಗಂಗಿಲ್ಲ, ಊಟ ಎಲ್ಲ ಬಿಟ್ಟು ಯಾವಾಗ ಇರಲ್ವೋ ಅವಾಗ ಹೊಟ್ಟೆಲ್ ಸಂಕಟ ಹಿಂಸೆ ಇದೆ. ಅದಕ್ಕೆ ಅದ್ಭುತವಾದಂಥ ಸಂಗತಿಯನ್ನ ಪತಂಜಲಿ ಋಷಿಗಳು ಹೇಳ್ತಾರೆ. ವೃತ್ತಯ ಪಂಚತಯ್ಯ ಕ್ಲಿಷ್ಟಾ. ವೃತ್ತಿಗಳು 5 ವಿಧವಾಗಿದಾವಪ್ಪ, ಕ್ಲಿಷ್ಟ ಮತ್ತು ಅಕ್ಲಿಷ್ಟ. ನಿದ್ರಾವೃತ್ತಿ ಕೆಟ್ಟದ್ದಲ್ಲ, ಪ್ರಮಾಣ ವೃತ್ತಿ ಕೆಟ್ಟದ್ದಲ್ಲ, ಸ್ಮೃತಿಯೂ ಕೆಟ್ಟದ್ದಲ್ಲ. ಯಾವ ಚಿತ್ತವೃತ್ತಿಗಳು ಕೆಟ್ಟವಲ್ಲ, ಸರಿಯಾಗಿ ತಿಳ್ಕೊಳ್ಳಿ ಅದನ್ನ. ಯೋಗ ಚಿತ್ತವೃತ್ತಿ ನಿರೋಧ ಅಂದ್ಕೊಳ್ಳಿ, ಚಿತ್ತವೃತ್ತಿಗಳೆಲ್ಲ ಕೆಟ್ಟವು,
ಅವನ್ ನಿವೃತ್ತಿ ಮಾಡಬೇಕು, ನಿರೋಧಿಸ್ಬೇಕು, ನಾನು ಯೋಗಿ ಆಗಬೇಕು. ನೋ, ನಮ್ಮ ಶರಣ ತತ್ವ ಹಾಗೆ ಹೇಳೋದಿಲ್ಲ. ಯೋಗ ಮಾರ್ಗವೂ ಅದನ್ನು ಹೇಳೋದಿಲ್ಲ. ಯೋಗ ಮಾರ್ಗ ಜಗತ್ತನ್ನು ಮಾಯೆ ಅನ್ನೋದಿಲ್ಲ, ಹೆಣ್ಣನ್ನು ಮಾಯೆ ಅನ್ನೋದಿಲ್ಲ. ಪತಂಜಲಿಗಳು ಎಲ್ಲೂ ಹೆಣ್ಣನ್ನು ಮಾಯೆ ಅಂತ ಕರೆದಿಲ್ಲ. 195 ಸೂತ್ರದಲ್ಲಿ ಹೆಣ್ಣನ್ನು ಮಾಯೆ ಅಂತ ಕರೆದಿಲ್ಲ, ಪತಂಜಲಿ ಋಷಿಗಳು ಕರೆದಿಲ್ಲ. ಯೋಗ ಮಾರ್ಗ ಮಾಯೆಯನ್ನು ಶಬ್ದನೇ ಬಳಸಲ್ಲ ಅವರು. ನನ್ನ ಪ್ರಕಾರ, ನಾನು ಅಧ್ಯಯನ ಮಾಡಿರೋ ಪ್ರಕಾರ ಪತಂಜಲಿ ಋಷಿಗಳು ಕೂಡ ಮಾಯೆಯನ್ನು ಶಬ್ದನೇ ಬಳಸಲ್ಲ. ಅದರ ವೃತ್ತಿಗಳು ಅದ್ಭುತವಾದ. ಇದಕ್ಕೆ ನೀವು ಬೇರೆಯವರೆಲ್ಲ ಈ ಆಧ್ಯಾತ್ಮ ಜೀವಿಗಳು ನಾವು ಮಾಯೆ ಮಾಯೆ ಮಾಯೆ, ಅದು ಮಾಯೆ, ಇದು ಮಾಯೆ, ಇದು ಮಾಯೆ. ಯಾವುದಪ್ಪ ಮಾಯೆ ಜಗತ್ತಿನಲ್ಲಿ? ಜಗತ್ತು ಸಾಧನೆ ಆಗಬೇಕಾದ್ರೆ ದೇಹವನ್ನೇ ಕಾಯವೆಂಬುದೇ ಮಾಯೆ ಅಂದ್ಬಿಡ್ತಾನೆ ಚಾಮರಸ ಕೆಲವು ಪದ್ಯದಲ್ಲಿ. ಮತ್ತು ಕಾಯನೇ ಮಾಯೆ ಅಂದಮೇಲೆ ಮತ್ತೆ ಹೆಂಗೆ ಗೆಲ್ತೀಯ ಅದನ್ನು? ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ವೃತ್ತಿಗಳು ದೇಹಕ್ಕೆ ಬೇಕಾದ ಶಕ್ತಿಗಳು, ಪರಮಾತ್ಮನಿಂದನೇ ಕೊಡಲ್ಪಟ್ಟಂತಹ ಹುಟ್ಟುಗುಣಗಳು. ಅವನ್ನ ನಾವು ಸರಿಯಾಗಿ ಬಳಸಿದ್ರೆ ಅದು ಸದ್ಭಾವ ಪ್ರವೃತ್ತಿ, ಸದ್ಭಾವ ಪ್ರಕೃತಿ. ತಪ್ಪು ಬಳಸಿ ದುರ್ಭಾವ ಪ್ರಕೃತಿ. ಇಷ್ಟೇ. ಹುಟ್ಟುಗುಣಗಳನ್ನು ತಪ್ಪಾಗಿ ಬಳಸಿದರೆ ದುರ್ಭಾವ ಪ್ರಕೃತಿ. ಅದನ್ನು ದೈವಿ ಗುಣಗಳನ್ನ, ಹುಟ್ಟುಗುಣಗಳನ್ನು ಸಂಸ್ಕಾರಗೊಳಿಸಿಕೊಂಡು ಅವುಗಳನ್ನು ಮೆಟ್ಟಿ ನಿಂತು, ಈಗ ರಾತ್ರಿ ನಿದ್ದೆ ಬರಲ್ಲ ಅಂದ್ರೆ ನಾನು ಯಾಕೆ ಬರಲ್ಲ? ನಾನು ಮಲಗ್ತೀನಿ, ಧ್ಯಾನ ಮಾಡಿ ಮಲಗ್ತೀನಿ, ಓದ್ತಾ ಮಲಗ್ತೀನಿ, ನಾನು ಟಿ ವಿ ನೋಡಲ್ಲ. ನೋಡಿ, ನಾನು ಮಲಗುವಾಗ ಮೊಬೈಲ್ ನೋಡಲ್ಲ. ತುಂಬ ಜನರು ವೀಕ್ನೆಸ್ ಏನು ಗೊತ್ತಾ? ಇವಾಗ ಅವ್ರು ಟಿ ವಿ ಆಫ್ ಮಾಡ್ತಾರೆ, ಆದರೆ ಮೊಬೈಲ್ ಆಫ್ ಮಾಡಲ್ಲ. ಹೋಗಿ ಹಾಸಿಗೆ ಮೇಲೆ ಮಲ್ಕೊಂಡು ಮೊಬೈಲ್ ನೋಡ್ತಾ ಹಂಗೆ ನಿದ್ದೆ ಬರ್ಬೇಕಂತ ಅವರಿಗೆ. ನೋ, ಇದು ಒಳ್ಳೆಯ ಪ್ರವೃತ್ತಿ ಅಲ್ಲ, ಇದು ದುರ್ಭಾವ ಪ್ರಕೃತಿ ಇದು. ಅದೇ ತರಹ ಸಂಕಲ್ಪ ವಿಕಲ್ಪಗಳು, ಅದು ಕೂಡ ಚಿತ್ತವೃತ್ತಿಯೇ. ಸ್ಮೃತಿಗಳು, ಅದು ಕೂಡ ಚಿತ್ತವೃತ್ತಿನೇ. ಯಾವ್ದು ನೆನಪಿಗೆ ಬರಬೇಕು ಅದು ನೆನಪಿಗೆ ಬರಬೇಕು. ಒಳ್ಳೇದು ಇರ್ತದೆ, ಕೆಟ್ಟದ್ದು ಇರ್ತದೆ. ನಮ್ಮ ಸ್ಮೃತಿ ಒಳಗಡೆ ಎಲ್ಲವೂ ಇರ್ತವೆ. ಸ್ಮೃತಿ ಒಳಗಡೆ ಕೆಟ್ಟದ್ದನ್ನ ಸ್ಮೃತಿಯಿಂದ ತೆಗೆದುಹಾಕ್ಬಿಡೋಣ ಅನ್ನಕ್ಕೆ ಬರಲ್ಲ, ತೆಗೆದು ಹಾಕಕ್ಕೆ ಆಗಲ್ಲ. ಒಳ್ಳೇದನ್ನು ಫೋಟೋ ತಗೊಳುತ್ತೆ, ಒಳ್ಳೇದನ್ನು ರೆಕಾರ್ಡ್ ಮಾಡ್ಕೊಳುತ್ತೆ. ವಿಡಿಯೋ ರೆಕಾರ್ಡ್ ನಮ್ಮಲ್ಲಿ ಅದ್ಭುತವಾಗಿದೆ. ನಮ್ಮಲ್ಲೇ ಯೂಟ್ಯೂಬ್ ಇದೆ. ಪರಮಾತ್ಮ ನಮ್ಮೊಳಗೆ ಯೂಟ್ಯೂಬೇ ಇಟ್ಟಿದ್ದಾನೆ. ಈಗಿನ ಯೂಟ್ಯೂಬ್ ಏನು ಅದ್ಭುತವಾಗಿ ಕೆಲಸ ಮಾಡ್ತಿದೆಯೋ ಅದಕ್ಕಿಂತ ಅದ್ಭುತವಾದ ಯೂಟ್ಯೂಬ್ ನಮ್ಮ ಒಳಗಡೆ ಇದೆ. ಯೂಟ್ಯೂಬ್ ಇದೆ, ಚಿತ್ತವೇ ಯೂಟ್ಯೂಬ್. ನಿಮ್ದೆಲ್ಲ ವಿಡಿಯೋ ಎಲ್ಲವನ್ನೂ ಹಾಕ್ಕೊಳ್ತೀರ ಚಿತ್ತದೊಳಗಡೆ. ಅದನ್ನು ಯಾವ್ದು ತೆಗಿಬೇಕು, ಯಾವಾಗ ತೆಗಿಬೇಕು, ಎಷ್ಟು ಮಾತ್ರ ನಾವು ಉಪಯೋಗಿಸ್ಕೋಬೇಕು, ಅದಕ್ಕೆ ವಿವೇಕ ಬೇಕು, ಅದಕ್ಕೆ ಏಕಾಗ್ರತೆ ಬೇಕು, ಅದಕ್ಕೆ ವೈರಾಗ್ಯ ಬೇಕು. ಇದೆ ಸಾಧನೆ. ಅದನ್ನೇ ಇಲ್ಲಿ ವೃತ್ತಯ ಪಂಚತಯ್ಯ ಕ್ಲಿಷ್ಟ. ಅದನ್ನು ಚನ್ನಬಸವಣ್ಣವರು ತಮ್ಮ ಪರಿಭಾಷೆಯಲ್ಲಿ ಹೇಳ್ತಾರೆ. ದುರ್ಭಾವ ಪ್ರಕೃತಿ ಎಳೆದು ಸದ್ಭಾವ ಎಡೆಗೊಂಡಿರಬಲ್ಲಡೆ ಪಂಚಮ ಪುಷ್ಪ. 5ನೇ ಯಾವುದಪ್ಪ ಅಂದರೆ ದುರ್ಭಾವ ಪ್ರಕೃತಿಯನ್ನು ಅಳಿರಿ, ಸದ್ಭಾವ ಪ್ರಕೃತಿಯನ್ನು ಅಳವಡಿಸ್ಕೊಳ್ಳಿ, ಸದ್ಗುಣಗಳನ್ನು ಅಳವಡಿಸ್ಕೊಳ್ಳಿ. ಯಾವುದನ್ನು ಬಿಟ್ಟು ಜಗತ್ತಿನಲ್ಲಿ ಬದುಕಕ್ಕಲ್ಲ. ಸಿಟ್ಟೇ ಬರಬಾರ್ದಪ್ಪ. ಹೆಂಗೆ ಬದುಕ್ತೀರಿ ನೀವು? ಕಾಮವೇ ಬೇಡ, ಕಾಮ ಕೆಟ್ಟದ್ದು ಬೇಡ. ಹಾಗಾದರೆ ಹುಟ್ಟೋದು ಹೇಗೆ ಹುಟ್ಟಿದ್ರಿ? ಅದಕ್ಕೆ ಪ್ರೀತಿಗೆ ಆಧಾರ ಕಾಮ, ಭಕ್ತಿಗೆ ಆಧಾರ ಕಾಮ ಅಂತ ನೋಡಿ ಅವ ಕಾಮ ಮಾಯ ಆಗೋದಿಲ್ಲ. ಕರುಣೆಗೆ ಮೂಲ ಕ್ರೋಧ. ಕರುಣೆ ಹುಟ್ಟೋದೆ ಕ್ರೋಧದಿಂದ. ತಾಯಿಗೆ ಮಗು ಮೇಲೆ ಸಿಟ್ಟು ಬರ್ತಿರ್ತದೆ. ಮಗು ತಪ್ಪು ಮಾಡ್ತಿದ್ರೆ ಸಿಟ್ಟು ಬಂದು ಅದನ್ನು ತಿದ್ದುತ್ತಾಳೆ. ಮತ್ತು ಅದು ಕರುಣೆ ಇದೆ. ಅಲ್ಲಿ ಸಿಟ್ಟಿನ ಅಂತರಂಗದಲ್ಲಿ ಕರುಣೆ ಇದೆ. ಲೋಭದ ಅಂತರಂಗದಲ್ಲಿ ಔದಾರ್ಯ ಇದೆ. ಇದು ದುರ್ಭಾವ ಪ್ರಕೃತಿ ಎಳೆದು ಸದ್ಭಾವವನ್ನು ಮಾಡ್ಕೊಳ್ಳೋದು ಅಂದರೆ ಇವುಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋದು. ಇದು 5ನೇದು. 6ನೇದು ಇನ್ನೂ ಅದ್ಭುತವಾಗಿದೆ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಠಮ ಪುಷ್ಪ. ಇದು ಬಹಳ ಜನರಿಗೆ ಕನ್ಫ್ಯೂಷನ್ನು. ಅದರಲ್ಲೂ ಬಸವ ತತ್ವ ಅಧ್ಯಯನ ಮಾಡಲಾರ್ದವ್ರು ಇದನ್ನು ಓದ್ಬಿಟ್ರೆ ಹೆಂಗಪ್ಪ ಉಂಡು ಉಪವಾಸಿ ಆಗಿರೋದು ಹೆಂಗೆ? ಬಳಸಿ ಬ್ರಹ್ಮಚಾರಿ ಬಳಸೋದು ಅಂದರೆ ನೀನು ಮದುವೆ ಆಗು, ಗಂಡ ಹೆಂಡತಿಯರಾಗಿರಿ, ಸಂಸಾರದಲ್ಲಿ ಬಳಸ್ರಿ. ಅಥವಾ ಬರೀ ಸಂಸಾರ ಒಂದೇ ಅಲ್ಲ, ನೀನು ಸಂಸಾರಿ ಆಗಿಲ್ದೇನೂ ಇರ್ಬೋದು. ಬಟ್ಟೆ, ತಟ್ಟೆ, ಹಣ, ಬಂಗಾರ ಎಲ್ಲವನ್ನೂ ಬಳಸಬೇಕಾದಂಥ ಪ್ರಸಂಗ ಬರುತ್ತೆ. ಆ ಬಳಸೋದ್ರಲ್ಲೂ ಬ್ರಹ್ಮಚರ್ಯವನ್ನು ಪಾಲಿಸ್ಬೋದು ನಾವು. ಬ್ರಹ್ಮಚರ್ಯ ಅಂದ್ರೆ ಏನ್ರಿ? ವಿಶಾಲ ಮನೋಭಾವ ಇದ್ರೆ ಬ್ರಹ್ಮಚಾರ್ಯ ನನ್ನ ಪ್ರಕಾರ. ಇದೆಲ್ಲವೂ ಪರಮಾತ್ಮನದೇ.
ಯಾವುದು ನಮಗೆ ವಿಕಾರವನ್ನುಂಟು ಮಾಡ್ತಾ ಇದೆ, ಯಾವುದು ನಮ್ಮನ್ನು ಬಂಧನಕ್ಕೀಡು ಮಾಡ್ತಾ ಇದೆ, ಯಾವುದು ನಮ್ಮನ್ನು ಜೈಲಿಗೆ ಕಳಿಸ್ತದೆ, ಇದನ್ನು ಪರಮಾತ್ಮನ ಪ್ರಸಾದ ಇದೆ. ಇದನ್ನು ನಾನು ಮಿಸ್ಯೂಸ್ ಮಾಡಬಾರ್ದು. ಇಷ್ಟೇ ಪ್ರತಿಯೊಂದು ವಿಷಯದಲ್ಲಿ. ಇದನ್ನು ದುರುಪಯೋಗ ಪಡ್ಕೊಂಡ್ರೆ, ನಾನು ದುರುಪಯೋಗ ಪಡಿಸ್ಕೊಂಡ್ರೆ ಶಿಕ್ಷೆ ಆಗತ್ತೆ ನನಗೆ. ಇಲ್ಲಿ ಜನರ ಕಣ್ಣು ತಪ್ಪಿಸಿ ಹೋದ್ರೆ ಅಲ್ಲಿ ಪರಮಾತ್ಮನ ಹತ್ರ ಶಿಕ್ಷೆ ಆಗೇ ಆಗತ್ತೆ ಅಂತ ತಿಳ್ಕೊಂಡು ಪ್ರತಿಯೊಂದರಲ್ಲೂ ಇತಿ ಮಿತಿ ಮತ್ತು ಸಾಮಾಜಿಕ ನಿಯಮ, ಧಾರ್ಮಿಕ ನಿಯಮ, ಪರಮಾತ್ಮನ ನಿಯಮಗಳನ್ನು ಅರಿತು ಬದುಕೋದಿದೆಯಲ್ಲ, ಅದು ಬ್ರಹ್ಮಚರ್ಯ ಜೀವನ. ನನ್ನ ಪ್ರಕಾರ ಉಣ್ಣೋದಿದೆ ರೀ, ಉಣ್ಣುವ ಕ್ರಿಯೆ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಆದರೆ ಊಟ ಹೇಗಿರ್ಬೇಕಪ್ಪ ಅಂದರೆ, ನಮ್ಮ ಪರಮಾತ್ಮನನ್ನು ಮರೆಸಬಾರ್ದು, ನಮ್ಮ ಗುರಿಯನ್ನು ಮರೆಸಬಾರ್ದು, ನಮ್ಮ ವಿವೇಕವನ್ನು ಮರೆಸಬಾರ್ದು ಊಟ. ಆವಾಗ ಅದು ಉಪವಾಸ ಮಾಡಿಯೂ ಕೂಡ, ಉಪವಾಸ ಮುಗಿಸ್ತೀನಿ ಅಂತ ಸಿಕ್ಕಾಪಟ್ಟೆ ತಿಂದ್ರೆ ಅದು ಉಪವಾಸ ಅಲ್ಲ. ಅದು ಉಪವಾಸದಲ್ಲಿ ಪರಮಾತ್ಮನನ್ನು ಮರಿಬಾರ್ದು, ಉಣ್ಣುವಾಗ್ಲೂ ಪರಮಾತ್ಮನನ್ನು ಮರಿಬಾರ್ದು. ಅದು ಉಂಡು ಉಪವಾಸಿ. ಅದಕ್ಕೆ ನಾನು ಹೇಳ್ತಿರ್ತೀನಿ, ನಮ್ಮ ಆರೋಗ್ಯ ಸಾಧಕರು ಅಂತ ಕರಿತೀವಿ ನಮ್ಮಲ್ಲಿ ಚಿಕಿತ್ಸೆಗೆ ಬರೋರಿಗೆ, ನೀವು ಹೇಗಿರ್ಬೇಕಪ್ಪ ಅಂತಂದ್ರೆ, ಉಪವಾಸ ಯಾಕೆ ಮಾಡ್ಬೇಕಪ್ಪ? ಉಪವಾಸ ಬೇರೆ, ಹಸಿವಿನಿಂದ ಬಳಲೋದು ಬೇರೆ. ಉಪವಾಸ ಲಂಘನಂ ಪರಮೌಷಧಂ ಅಂತೇಳಿ ಎಲ್ರಿಗೂ ಉಪವಾಸ ಇಟ್ಬಿಟ್ರೆ ನೋ, ಅದು ನಿಯಮ ಅಲ್ಲ. ಅದು ಉಪವಾಸ ಚಿಕಿತ್ಸೆ ಅಲ್ಲ. ಹಸ್ಕೊಂಡಿರೋದು ಉಪವಾಸ ಚಿಕಿತ್ಸೆ ಅಲ್ಲ. ಅದಕ್ಕೆ ನಾವು ಹಸಿವಿನಿಂದ ಬಳಲ್ಸೋದಿಲ್ಲ. ನಿಮಗೆ ಉಪವಾಸ ಮಾಡೋರಿಗೆ ಹೊಟ್ಟೆ ತುಂಬ ಕೊಡ್ತಿರ್ತೀವಿ, ನಿಮ್ಮ ಘನ ಆಹಾರ, ನಿಮ್ಮ ನಾಲಿಗೆ ಚಪಲವನ್ನು ಬಿಡಿಸ್ತೀವಿ. ಯಾವುದು? ಲಿಕ್ವಿಡ್ ಡಯಟ್. ನಿಂಬೆಹಣ್ಣಿನ ರಸ, ಜೇನುತುಪ್ಪ ಇರ್ಬೋದು, ಮಜ್ಜಿಗೆ ಇರ್ಬೋದು, ಎಳ್ನೀರು ಇರ್ಬೋದು, ಅಥವಾ ಹಣ್ಣಿನ ರಸಗಳಿರ್ಬೋದು. ಜೊತೆಗೆ ಇನ್ನೊಂದು ಸ್ಪಿರುಲಿನ ಅಂತ ಒಂದು ಅದ್ಭುತವಾದಂಥ ಗಿಡಮೂಲಿಕೆ ಬಂದಿದೆ, ಸಮುದ್ರ ಸಸ್ಯ. ಅದು ಆಯುರ್ವೇದ ಔಷಧಿ ಅಂತ ಭಾಳ ಜನ ತಿಳ್ಕೊಂಡಿದ್ದಾರೆ. ಅದು ಆಯುರ್ವೇದ ಔಷಧಿ ಅಲ್ಲ. ಅದು ಔಷಧಿನೇ ಅಲ್ಲ, ಅದೊಂದು ಫುಡ್ ಸಪ್ಲಿಮೆಂಟ್. ಅದನ್ನು ತಗೊಂಡಾಗ ನಿಮ್ಗೆ ಹಸಿವೆ ಆಗೋದಿಲ್ಲ, ಹಸಿವಿನಿಂದ ಬಳಲೋದಿಲ್ಲ. ಹಸಿವಿನಿಂದ ಬಳಲಿದ್ರೆ ಇಷ್ಟು ಜನ ಯಾಕೆ ಉಪವಾಸಕ್ಕೆ ಬರ್ತಿದ್ರು? ಆದ್ರಿಂದ ಇಲ್ಲಿ ಚನ್ನಬಸವಣ್ಣವರು ಮತ್ತು ಶರಣರು ಎಲ್ಲರೂ ಹೇಳೋದೇನಪ್ಪ ಅಂದರೆ, ಉಪವಾಸದ ಹೆಸರಿನಲ್ಲಿ ನಿನ್ನ ಆರೋಗ್ಯ ಕೆಡಿಸ್ಕೋಬೇಡ. ಉಪವಾಸ ಮಾಡ್ತಾ ಮಾಡ್ತಾ ಇನ್ನೂ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಹೆಚ್ಚು ಮಾಡ್ಕೋಬೇಡ. ಊಟ ಬಿಡ್ತೀಯ, ಇನ್ನೂ ಚೆನ್ನಾಗಿ ಜಾಸ್ತಿ ತಿಂದ್ಬಿಡೋದು, ರುಚಿ ಕಟ್ಟಾಗಿ ಮಾಡಿಕೊಂಡು ಅಗತ್ಯಕ್ಕಿಂತ ಹೆಚ್ಚು ತಿಂದು ಆರೋಗ್ಯ ಕೆಡಿಸ್ಕೋಬೇಡ. ಉಣ್ಣು, ಅದನ್ನು ಪ್ರಸಾದೀಕರಿಸಿ ಊಟ ಮಾಡು. ಇವತ್ತು ತುಂಬ ಜನ ನಮ್ಮಲ್ಲಿ ಆರೋಗ್ಯ ಕೆಡಿಸ್ಕೊಂಡಿದ್ದಾರೆ ಅಂದರೆ ಊಟದ ಕಲೆ ಗೊತ್ತಿಲ್ಲ ನಿಮಗೆ. ಊಟ ಬಲ್ಲವನಿಗೆ ರೋಗವೇ ಇಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ ಅಂದಮೇಲೆ ಪ್ರಸಾದ ಬಲ್ಲವನಿಗೆ ಯಾಕ್ರಿ ರೋಗ ಬರ್ತದೆ? ರೋಗ ಬರಲೇಬಾರ್ದು. ಪ್ರಸಾದಕ್ಕೆ ಸಿದ್ಧಲಿಂಗೇಶ್ವರರು ಹೇಳ್ತಾರೆ, ಪ್ರಭುದೇವರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಪ್ರಸಾದಿಗೆ ರೋಗ ಬಂದರೆ ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಏನದು? ಬೆಂಕಿಯನ್ನು ಇರುವೆಗಳು ಮುತ್ತವಲ್ಲವೇ? ಬೆಂಕಿಯನ್ನು ಗೊರಲೆಗಳು ಮುಟ್ಟವಲ್ಲದೆ? ಪ್ರಸಾದಿ ಸ್ಥಳವನ್ನು ಅಳವಡಿಸ್ಕೊಂಡವನು, ಪ್ರಾಣಲಿಂಗಿ ಸ್ಥಳಕ್ಕೆ ಬಂದವನು, ಅವನು ಬೆಂಕಿ ಸಮಾನ. ಅವನ ಗೊರಲೆಗಳು, ಇರುವೆಗಳು ಮುಟ್ಟಕ್ಕೆ ಸಾಧ್ಯವಾ? ಇಲ್ಲ. ಅಷ್ಟು ಆತ್ಮಶಕ್ತಿ ಜಾಗೃತ ಆಗಬೇಕು ಪ್ರಾಣಲಿಂಗ ಸ್ಥಳದಲ್ಲಿ. ಅದಕ್ಕೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅನ್ನೋ ಶಬ್ದವನ್ನು ಬಳಸ್ತಾರೆ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಟಮ ಪುಷ್ಪ. 6ನೇದಿದು. ಅದನ್ನು ಸ್ವಲ್ಪ ನೀವು ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಳಿ. ಬ್ರಹ್ಮಚರ್ಯ ಅಂತಂದರೆ, ಬ್ರಹ್ಮಚಾರ್ಯದ ಪರಾಕಾಷ್ಠತೆ ಏನಪ್ಪ ಶರಣ ಧರ್ಮದ ಪ್ರಕಾರ ಅಂದರೆ, ತಾಯಿಯಲ್ಲಿಯೂ ಮಡದಿಯಲ್ಲಿಯೂ ಕೂಡ ತಾಯ್ತನವನ್ನು ಕಾಣೋದು, ಪುರುಷನಲ್ಲಿಯೂ ಕೂಡ, ಪತಿಯಲ್ಲಿಯೂ ಕೂಡ ತಂದೆತನವನ್ನು ಕಾಣೋದು. ಅದು ನೀಲಮ್ಮನವ್ರಿಗೆ ಸಾಧ್ಯ ಆಗಿತ್ತು, ಬಸವಣ್ಣವ್ರಿಗೆ ಸಾಧ್ಯ ಆಗಿತ್ತು. ಮಡದಿ ಎನ್ನಲಾಗದು ಬಸವಂಗೆಯನ್ನನು, ಪುರುಷನೆನ್ನಲಾಗದು ಬಸವನೇನಗೆ. ಉಭಯ ಕುಳವ ಹರಿದು ಬಸವಂಗೆ ಶಿಶುವಾನಾದೆನು, ಬಸವನೆನ್ನ ಶಿಶುವಾದ. ಎಂಥ ಅದ್ಭುತ ಮಾತು ಹೇಳ್ತಾರೆ ನೋಡಿ. ಬಸವಣ್ಣಂಗೆ ನಾನು ಮಗುವಾದೆ, ಬಸವಣ್ಣ ನನಗೆ ಮಗುವಾದ. ಸಂಗಯ್ಯ ನಿಕ್ಕಿದ ದಿವ್ಯವ ಮೀರಿ ಬಸವನೊಳಗ ನಡಗಿದೆ. ಸಂಗಯ್ಯ ಪರಮಾತ್ಮ ನಮ್ಮನ್ನ ಗಂಡ ಹೆಂಡತಿಯರಾಗಿ ಬದುಕ್ರಿ ಅಂತ ಹೇಳಿ ಬರೆದಿದ್ದ. ನಾನು ಅದನ್ನು ಮೀರಿ ಬಸವನೊಳಗೆ ಅಡಗ್ಬಿಟ್ಟೆ. ಬಸವಣ್ಣನ ಆತ್ಮದಲ್ಲಿ ನಾನಿದ್ದೀನಿ, ನನ್ನ ಆತ್ಮದಲ್ಲಿ ಬಸವಣ್ಣ. ದೇಹಭಾವ, ಕಾಮಭಾವ ಅಲ್ಲಿ ಬರೋದೇ ಇಲ್ಲ, ಸುಳಿಯೋದೇ ಇಲ್ಲ ರೀ, ಸುಳಿಯೋದೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಬ್ರಹ್ಮಚರ್ಯದ ಸಾಧನೆ, ಪರಾಕಾಷ್ಠತೆ. ಇವತ್ತು ಬ್ರಹ್ಮಚರ್ಯ ಅಂದ್ಕೊಂಡು ಬ್ರಹ್ಮಚರ್ಯವೇ ಜೀವನ, ವೀರನಾಶವೇ ಮೃತ್ಯು ಅಂತ ಪುಸ್ತಕ ಓದಿ ಎಷ್ಟೋ ಜನ ಹಿಮಾಲಯಕ್ಕೆ ಹೋಗಿ ಒದ್ದಾಡಿ ಹಿಂಸೆಪಟ್ಟು ಅಲ್ಲಿಂದ ಬಂದು ಮತ್ತೆ ಮದುವೆ ಮಾಡಿಕೊಂಡು
ಒದಾಡ್ತಿದ್ದಾರೆ. ಆದರೆ ಬ್ರಹ್ಮಚರ್ಯ ಅಂದರೆ ಕೇವಲ ಹೆಣ್ಣಿನಿಂದ ದೂರ ಇರೋದು ಅಷ್ಟೇ ಬ್ರಹ್ಮಚರ್ಯ ಅಲ್ಲ. ಅದು ಹೌದು, ಹೆಣ್ಣು ಗಂಡಿನಿಂದ, ಗಂಡು ಹೆಣ್ಣಿನಿಂದ ದೂರ ಇರೋದು ಬ್ರಹ್ಮಚರ್ಯದ ಪ್ರಥಮ ಮೆಟ್ಲಿರ್ಬೋದು. ಆದರೆ ಎಲ್ಲದರಲ್ಲೂ ಇಂದ್ರಿಯದಲ್ಲೂ ಬ್ರಹ್ಮಚರ್ಯ ಪಾಲಿಸೋದು. ಈಗ ನಾನು ಬ್ರಹ್ಮಚಾರಿ ಆಗಿದ್ದೀನಿ ಅಂತೇಳಿ ನನಗೆ ದೊಡ್ಡ ಮಠ ಬೇಕು, ಸಿಕ್ಕಾಪಟ್ಟೆ ಬೇಕು, ಅದು ಬೇಕು, ಇದು ಬೇಕು, ಎಲ್ಲದೂ ನನಗೆ ಬೇಕು ಅಂತ ಆಸೆ ಪಟ್ರೆ ಅದಕ್ಕೆ ಬ್ರಹ್ಮಚರ್ಯ ಅಂತ ಹೆಂಗೆ ಕರೀತಾರ್ರಿ? ಹೆಂಗೆ ಕರೆಯೋಕ್ಕೆ ಸಾಧ್ಯ? ಅದನ್ನೇ ಚನ್ನಬಸವಣ್ಣವ್ರು ಹೇಳ್ತಾರೆ, ಅದು ಉಪಯೋಗ ಆಗಲ್ಲಪ್ಪ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಆಗಿರಬಲ್ಲಡೆ ಷಷ್ಟಮ ಪುಷ್ಪ. ಅನೃತವ ಮರೆದು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ. ಅನೃತ ಅಂದ್ರೆ ಸುಳ್ಳು. ಸುಳ್ಳನ್ನ ಮರೆತು ಸತ್ಯವನ್ನೇ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ, ನೀವು ಬೇಕಾದ್ರೆ ಪ್ರಯೋಗ ಮಾಡಿ. ಸುಳ್ಳು ಹೇಳೋದು ಅಂದ್ರೆ ಏನು ಕೋರ್ಟಲ್ಲೇ ಸುಳ್ಳು ಹೇಳಬೇಕು, ಬಹಳ ದೊಡ್ಡ ಅಪರಾಧ ಮಾಡಿ ತಪ್ಪಿಸ್ಕೊಳ್ಳೋಕೆ ಸುಳ್ಳು ಹೇಳಬೇಕು ಅಂತ ಅಲ್ಲ. ಇವತ್ತು ನೀವು ಗಮನಿಸಿ, ಮೊಬೈಲ್ ನೀವು ಯಾವುದೊಂದು ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀರ, ಅವ್ರು ಅರ್ಜೆಂಟ್ ಮಾಡ್ತಿದ್ದಾರೆ, ಫೋನ್ ಮಾಡ್ತಿದ್ದಾರೆ ನಿಮಗೆ, ಎಲ್ಲಿದ್ದೀರಿ ಬೇಗ ಬರ್ರಿ, ಇಲ್ಲೇ ಬಂದೇ ಬಿಟ್ಟೆ. ಅವರು 10 ಕಿಲೋಮೀಟರ್ ಇರ್ತಾರೆ, ಇಲ್ಲೇ 1-2 ಕಿಲೋಮೀಟರ್ ದೂರದಲ್ಲಿದ್ದೀವಿ ಅಂತ ಸುಳ್ಳು ಹೇಳ್ತಿರ್ತಾರೆ. ಇದು ಕೂಡ ಅನೃತನೇ. ಇದು ಕೂಡ ಅನೃತ. ಕೆಲವರಿಗೆ ಅದು ಎಷ್ಟು ಮಟ್ಟಿಗೆ ರೂಢಿ ಆಗ್ತಿದೆ ಅಂದರೆ ಆಗಿದೆ. ನಾನು ಕೆಲವೊಂದು ಗಮನಿಸಿದ್ದೀನಿ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತೇ ಆಗಲ್ಲ. ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಇದು ಅಪರಾಧ ಅಂತಕ್ಕಂಥದ್ದು ಅವ್ರಿಗೆ ಅನ್ಸೋದೇ ಇಲ್ಲ. ಅವ್ರಿಗೆ ಅಷ್ಟರ ಮಟ್ಟಿಗೆ ಅಂದ್ಕೊಂಡ್ರು. ಆಸೆ ಅಹಂಕಾರಗಳು ಹೆಂಗೆ ನಮ್ಮ ದೇಹದ ಕಣಕಣಗಳನ್ನು ಒಂದು ಆವರಿಸ್ಕೊಂಡಿದ್ದಾವೋ, ಹಾಗೆ ಸುಳ್ಳು ಕೂಡ ಕೆಲವರು ಬದುಕನ್ನು ಎಷ್ಟು ಮಟ್ಟಿಗೆ ನುಂಗ್ಬಿಟ್ಟಿದೆ ಅಂದರೆ ಅವ್ರಿಗೆ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ವಿಭಾಗ ಮಾಡ್ಕೊಂಡು ನೋಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನಾವು ಬರೀ ದೇವರಿಗೆ ಜವಾಬ್ದಾರರಾಗಿರೋದಲ್ಲ, ಕೇವಲ ಧರ್ಮಗುರುಗಳಿಗೆ ಅಥವಾ ದೀಕ್ಷಾ ಗುರುಗಳಿಗೆ ಆಗಿರೋದಲ್ಲ, ನಮ್ಮ ದೈನಂದಿನ ಸಂಬಂಧಗಳಿಗೂ ನಾವು ಜವಾಬ್ದಾರರಾಗಿರ್ಬೇಕು. ಯಾರಿಗೂ ಸುಳ್ಳು ಹೇಳೋದು ಬೇಡ. ನನ್ನ ಸ್ವಭಾವ ಹೇಗಿದೆಯೋ ಹಾಗೆ ವ್ಯಕ್ತಪಡಿಸೋಣ. ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ವ್ಯಕ್ತಪಡಿಸೋಣ. ತಪ್ಪೋ ಸರಿನೋ ಅವಾಗ ತಿದ್ದುತ್ತಾರೆ ಜಗತ್ತು. ತಪ್ಪಿದ್ರೆ ಜಗತ್ತಿದ್ದು ಇಲ್ಲ, ನಾನು ಯಾರ ಹತ್ರ ಅನ್ನಿಸ್ಕೋಬಾರ್ದು, ತಪ್ಪಿತಸ ಅನ್ನಿಸ್ಕೋಬಾರ್ದು. ನೋ, ಆವಾಗ ಜೀವನವೇ ಸುಳ್ಳು ಆಗ್ಬಿಡುತ್ತೆ. ಜೀವನವೇ ವೇಷಧಾರಿ ಹೋಗ್ಬಿಡ್ತೀರ, ಒಳಗೊಂದು ಹೊರಗೊಂದು, ಅದು ಕೂಡ ಸುಳ್ಳಿನ ಜೀವನವೇ. ಅದಕ್ಕೆ ಚನ್ನಬಸವಣ್ಣವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಅನೃತವ ಮರೆದು ಸುಳ್ಳನ ಮರೆತು ಸತ್ಯವ ನುಡಿಯಬಲ್ಲಡೆ. ಸತ್ಯವನ್ನು ಮಾತಾಡೋದು ಕಲ್ತ್ಕೊಂಡ್ರೆ ಸಪ್ತಮ ಪುಷ್ಪ, 7ನೇ ಹೂವಪ್ಪ ಇದು. ನೋಡಿ ಎಂಥ ಅದ್ಭುತವಾದಂತಹ ವಿಭಾಗವನ್ನು ಚನ್ನಬಸವಣ್ಣವ್ರು ನಮಗೆ ಮಾಡಿಕೊಡ್ತಾರೆ. ಅನೃತವನ್ನು ಮರೆತು ಸತ್ಯವನ್ನು ಮಾತಾಡು. ನೀನು ಏನಿದೆಯೋ ಅದನ್ನೇ ತೋರಿಸ್ಕೊಳ್ಳೋ. ಬಹಳ ಜನ ನಾವು ಏನಿದೆಯೋ ಅದನ್ನು ತೋರಿಸ್ಕೊಳಕ್ಕಾಗಲ್ಲ, ಧೈರ್ಯ ಇಲ್ಲ, ನಮಗೆ ಧೈರ್ಯ ಇಲ್ಲ, ಅದರಿಂದ ಪ್ರಯೋಜನ ಆಗೋದಿಲ್ಲ. ಕೊನೆಗಾದ್ರೂ ಒಂದು ದಿವಸ ಬಟಾಬೈಲ್ ಆಗ್ಬೇಕಾಗ್ತದೆ. ಎಂತೆಂಥವ್ರು ಬಟಾಬೈಲ್ ಆಗ್ಬಿಟ್ರು, ಮುಚ್ಚಿಟ್ಟು ಬಟಾಬೈಲ್ ಆಗ್ತಿದ್ದಾರೆ. ಆದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಅದರಿಂದ ನಮಗೆ ಹಾನಿ, ಜಗತ್ತಿಗೆ ಹಾನಿ. ಸಾಧ್ಯವಾದಷ್ಟು ಮಟ್ಟಿಗೆ ಬರೀ ಗಾಂಧೀಜಿಗೆ ಹಿಂದೆನೇ ಸತ್ಯ ಅಹಿಂಸೆ ಕಳಿಸ್ಬಿಡೋದು ಬೇಡ. ನಾವು ನನ್ನ ಜೀವನದಲ್ಲೂ ಸತ್ಯ ಪಾಲಿಸಕ್ಕೆ ಪ್ರಯತ್ನ ಪಡೋಣಪ್ಪ, ಎಷ್ಟಾಗತ್ತೋ ಅಷ್ಟು. ಅದಕ್ಕೆ ಅನೃತವ ಮರೆದು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ. ಕೊನೆಯದಾಗಿ ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ, ಸಕಲ ಪ್ರಪಂಚವಳಿದು ಶಿವಜ್ಞಾನ ಎಡೆಗೊಂಡಿರಬಲ್ಲಡೆ ಅಷ್ಟಮ ಪುಷ್ಪ. ಇಂತಿ ಅಷ್ಟದಳ ಕಮಲದಲ್ಲಿ ಸಹಜ ಪೂಜೆ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಿಂಬದಂತಿಪ್ಪರು ಕಾಣ ಕೂಡಲ ಚೆನ್ನ ಸಂಗಮ ದೇವ. ಎಂಥ ಅದ್ಭುತ ವಚನ ನೋಡಿ ಇದು. ಇಂತಿ ಅಷ್ಟದಳ ಕಮಲದಲ್ಲಿ 8ನೇದು ನೋಡ್ಬಿಡೋಣ, ಅದು ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥನೂ ಆಗಲ್ಲ. ಸಕಲ ಪ್ರಪಂಚವಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ ಅಷ್ಟಮ ಪುಷ್ಪ. ಹಾಗಾದ್ರೆ ಸಕಲ ಪ್ರಪಂಚ ಅಳೆಯೋದೇನು? ಮೊದಲನೇದಾಗಿ ಪ್ರಪಂಚ ಅಂದರೆ ತಿಳ್ಕೊಳ್ಳೋಣ, ಗಂಡ ಹೆಂಡತಿ ಮಕ್ಕಳು, ಅಥವಾ ಸಂಸ್ಥೆ, ಪೀಠ, ಮಠ, ಕಾಲೇಜು, ಶಾಲೆ, ಅಥವಾ ನಮ್ದೇನಿದೆಯಲ್ಲ ವೃತ್ತಿ, ಅದರಲ್ಲಿ ಅಂಟ್ಕೊಂಬಿಟ್ಟಿರ್ತೀವಿ. ಅದಾಗಬೇಕು ಇದಾಗಬೇಕು ಅಂತ ಒದ್ದಾಡ್ತಿರ್ತೀವಿ, ಹಿಂಸೆ ಪಟ್ಕೊತೀವಿ, ಏನೆಲ್ಲ ಮಾಡ್ತಿರ್ತೀವಲ್ಲ, ಇದೇ ಪ್ರಪಂಚ. ಕೇವಲ ಒಂದು ಹೊಟ್ಟೆಯನ್ನು ತುಂಬಿಕೊಳ್ಳುವುದಕ್ಕಾಗಿ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡೋದು, ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಭ್ರಷ್ಟಾಚಾರಿ ಆಗೋದು,
ಕೋಟಿ ಕೋಟಿ ಗಳಿಸಿದ್ರು ತೃಪ್ತಿ ಆಗಲ್ಲ ಅದು. ಇದು ಪ್ರಪಂಚ. ಪ್ರಪಂಚವನ್ನು ನಡೆಸೋದಕ್ಕಾಗಿ ಪ್ರಪಂಚಿಯಾಗಿ ಬಿಡ್ತಾನೆ, ಅನ್ಯಾಯ ಮಾಡಕ್ಕೆ ಶುರು ಮಾಡ್ತಾನೆ. ಇದೇ ಪ್ರಪಂಚ. ಅದನ್ನು ಬಿಟ್ಟು ಶಿವಜ್ಞಾನ ಎಡೆಗೊಂಡಿರಬಲ್ಲಡೆ, ಪ್ರಪಂಚವನ್ನು ಅಲಕ್ಷ್ಯ ಮಾಡಿ ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ, ದೈವತ್ವ ಅಳವಟ್ಟು ಬಿಟ್ರೆ, ಲಿಂಗಜ್ಞಾನ ಅಳವಟ್ರೆ ಅದೇ 8ನೆಯ ಪುಷ್ಪ. ಇಂತಿ ಅಷ್ಟದಳ ಕಮಲದಲ್ಲಿ, ಈಗ ಪ್ರಪಂಚ ಮತ್ತು ಶಿವಜ್ಞಾನ ಅರ್ಥ ಆಯ್ತು ನಿಮಗೆ. ಪ್ರಪಂಚ ಅಥವಾ ಪಂಚಭೂತ ಗುಣಗಳು, ಪೃಥ್ವಿ ವಿಕಾರ, ಜಲದ ವಿಕಾರ, ಅಂದರೆ ದೇಹ ಕೆಡಿಸ್ಕೊಂಡಿದ್ದೀರ, ಸಿಕ್ಕಾಪಟ್ಟೆ ದಪ್ಪ. ನಮ್ಮಲ್ಲೊಬ್ಬೊಂದು ಸಾರಿ ಬಂದಿದ್ದ, ಅವನು ತೂಕಕ್ಕೆ ಅಂತ ನಿಂತ ಪಾಪ. ನಮ್ಮ ಆ ತೂಕದ ಮಷಿನ್ ತೋರಿಸ್ಲೇ ಇಲ್ಲ. ಮಾರಾಯ ಹಂಗದ ನಿನ್ನ ತೂಕ 150ಕ್ಕಿಂತ ಜಾಸ್ತಿ ಇದೆ, 150ಕ್ಕಿಂತ ಜಾಸ್ತಿ ಇದ್ರೆ ನಮ್ಮ ಮಷಿನ್ ತೋರಿಸಲ್ಲ. ಹಾಗಾದ್ರೆ ಏನು ಮಾಡಿರಿ, ಅವ್ರು ದಳ್ಳಾಳಿ ಅಂಗಡಿಗೆ ಕಳಿಸಿದ್ವಿ, ಅಡತಿ ಅಂಗಡಿಗೆ ಕಳಿಸಿದ್ವಿ. ಕಳಿಸಿ ನೋಡಿಸಿದ್ರೆ ಪಾಪ 165 kg ಇದ್ದಿದ್ದು, 165 kg. ಏನ್ರಿ ಇದು? ಇದು ಪೃಥ್ವಿ ವಿಕಾರ. ತಿನ್ನೋದು ತಿನ್ನೋದು ತಿನ್ನೋದು, ಕಸ ಆಗಿ ಕೂತ್ಕೊಳ್ಳೋದು. ಅದು ಮುಂದಕ್ಕೆ ಏನೂ ಆಗ್ತಾನೆ ಇಲ್ಲ, ಅದು ಶಕ್ತಿ ಆಗ್ತಾ ಇಲ್ಲ. ತಿಂದಿದ್ದು ಬರೀ ಫ್ಯಾಟ್ ಆಗಿ, ಮಾಂಸ ಆಗಿ, ಚರ್ಮವಾಗಿ, ಮೂಳೆಯಾಗಿ ಬೆಳೀತಾ ಇದೆ. ಪಾಪ ಅವ್ರು ಭಾಳ ದಿವಸ ಬದುಕಲಿಲ್ಲ. ಅಂದ್ರೆ ಅಷ್ಟು ತೂಕ ಆಗ್ಬಿಟ್ರೆ ಹೆಂಗಾರಿ ಸಾಧ್ಯ? ಅಂದ್ರೆ ಅವರೊಬ್ಬರೇ ಅಂತಲ್ಲ, ನಾನು ಎಲ್ರಿಗೂ ಹೇಳೋದೇನೆಂದರೆ, ಪ್ರಪಂಚ ಅಂದರೆ ಪಂಚಭೂತಗಳ ಗುಣ ವಿಕಾರ ಇದ್ದರೆ ಅದು ಪ್ರಪಂಚವೇ. ಅದನ್ನು ಅಳಿದು ಶಿವಜ್ಞಾನ ಎಡೆಗೊಂಡಿರಬಲ್ಲಡೆ, ಶಿವಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡ್ರೆ ಅವನು ಅಷ್ಟ ಹೂಗಳನ್ನು ಇಟ್ಟ ಹಾಗೆ. ಇಂತಿ ಅಷ್ಟದಳ ಕಮಲದಲ್ಲಿ, ಹೀಗೆ ಅಷ್ಟದಳ ಕಮಲದಲ್ಲಿ ಸಹಜ ಪೂಜೆ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಿಂಬದಂತಿಪ್ಪರು ಕಾಣ ಕೂಡಲ ಚನ್ನ ಸಂಗಮ ದೇವ. ಅವರು ಪರಮಾತ್ಮನ ಪ್ರತಿನಿಧಿಗಳು ಅಂತ ಕರೀತಾರೆ. ಪ್ರತಿಬಿಂಬ, ಪ್ರತಿನಿಧಿಗಳಲ್ಲ. ಪ್ರತಿನಿಧಿಗಳು ದೂರ ಇರ್ಬೋದು ಸ್ವಲ್ಪ. ಈಗ ಪ್ರಧಾನಿಯ ಪ್ರತಿನಿಧಿ, ಪ್ರಧಾನಿ ಬೇರೆ, ಪ್ರತಿನಿಧಿ ಬೇರೆ. ಆದ್ರೆ ಇಲ್ಲಿ ಇವರು ಹೇಳ್ತಾರೆ, ಯಾರು ಸತ್ಯಶುದ್ಧವಾಗಿ ನಡೀತೀರಿ, ಯಾರು ಅಷ್ಟದಳ ಕಮಲದಲ್ಲಿ ಸಹಜ ಪೂಜೆ ಮಾಡ್ತೀರಿ, ಅವರು ಸಾಕ್ಷಾತ್ ಶಿವಸ್ವರೂಪಿಗಳೇ ಆಗೋಗ್ಬಿಡ್ತೀರಿ. ನಿಮ್ಮ ಪ್ರತಿಬಿಂಬದಂತಿಪ್ಪರು ಕಾಣ ಕೂಡಲ ಚನ್ನ ಸಂಗಮ ದೇವ. ನಿಮ್ಮ ಪ್ರತಿಬಿಂಬ ಇದ್ದ ಹಾಗಿರ್ತಾರಪ್ಪ ಪರಮಾತ್ಮನೇ. ನೋಡಿ, ಇದೇ ಪ್ರಾಣಲಿಂಗ ಪೂಜೆ ಅಂದರೆ. ಬಹಳ ಅದ್ಭುತವಾದ ವಚನ ಇದು. ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದೇ ದೊಡ್ಡ ಸಾಧನೆ. ಅಂದ್ರೆ ಈ ಒಂದು ವಚನಕ್ಕೆ ಪೂರ್ಣ ಜೀವನ ಸಾಕಾಗಲ್ಲ, ಇದೊಂದೇ ವಚನಕ್ಕೆ. ಅಂತ ಅದ್ಭುತವಾದಂಥ ವಚನ ಇದು. ಇನ್ನು ಈ ಪ್ರಾಣಲಿಂಗದ ಪರಿಕರಗಳು ಅಂತಂದಲ್ಲ, ಇವೆಲ್ಲ ಪ್ರಾಣಲಿಂಗದ ಪರಿಕರಗಳೇ, ಈ 8 ಗುಣಗಳು. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ನಾವು ಇಲ್ಲಿ ತಿಳ್ಕೋಬೇಕು. ಮುಪ್ಪಿನ ಷಡಕ್ಷರಿಗಳು ಒಂದು ಪದ್ಯ ಹೇಳಿದ್ದಾರೆ. ಎನ್ನ ಕಾಯೋ ನಿನಗೆ ಉನ್ನತಾಲಯವಾಯಿತು, ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಅದ್ರಲ್ಲಿ ಹೇಳ್ತಾ ಪ್ರಾಣಲಿಂಗ ಪೂಜೆಯ ಪರಿಕರಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಎನ್ನ ಸಮತೆ ಜಲವು, ಎನ್ನ ಸದ್ಗುಣ ಗಂಧ, ಎನ್ನ ನಿತ್ಯತ್ವವೇ ಅಕ್ಷತೆಗಳು, ಎನ್ನ ಜ್ಞಾನವೇ ಪುಷ್ಪ, ಎನ್ನ ಭಕ್ತಿಯೇ ಬೋನ, ಎನ್ನ ಮನವೇ ನಿಮಗೆ ಪೂಜಾರಿಯು. ಇದು ಬಹಳ ಅದ್ಭುತ. ಶರಣರು ಒಳಗಿನ ಸದ್ಗುಣಗಳ ಎಲ್ಲವನ್ನೂ ಪ್ರಾಣಲಿಂಗ ಪರಿಕರಗಳು ಅಂತ, ಪ್ರಾಣಲಿಂಗ ಪೂಜೆಯ ಪರಿಕರಗಳು ಅಂತಾನೆ ಹೇಳ್ಬಿಡ್ತಾರೆ. ಎನ್ನ ಸಮತೆ ಜಲವು, ಜಲ ಅಂದ್ರೆ ನೀರು, ಲಿಂಗ, ಇಷ್ಟಲಿಂಗ ಮಜ್ಜನಕ್ಕೆ ನೀರು ಬಳಸ್ತೀವಲ್ವಾ, ಅದನ್ನೇ ಉದಾಹರಣೆ ಕೊಡ್ತಾ ಅವ್ರು ಹೇಳ್ತಾರೆ. ಎನ್ನ ಸಮತೆ ಜಲವು, ಸಮತೆ ಅಂತಕ್ಕಂಥದ್ದೇ ನೀರು. ಎನ್ನ ಸದ್ಗುಣ ಗಂಧ, ಸದ್ಗುಣವೇ ಗಂಧ. ಎಲ್ಲ ಸದ್ಗುಣಗಳೆಲ್ಲ ಏನು ಶಾಂತಿ. ಎಲ್ಲಿ ಸದ್ಗುಣ ಇರ್ತದೆ ಅಲ್ಲಿ ಶಾಂತಿ ಇರ್ತದಲ್ರಿ. ದುರ್ಗುಣ ಇದ್ದಲ್ಲಿ ಅಶಾಂತಿ, ಸದ್ಗುಣ ಇದ್ದಲ್ಲಿ ಶಾಂತಿ. ಅದಕ್ಕೆ ಶಾಂತಿಯ ಸೂಚಕ ಗಂಧ. ಎನ್ನ ಸದ್ಗುಣ ಗಂಧ, ಎನ್ನ ನಿತ್ಯತ್ವವೇ ಅಕ್ಷತೆಗಳು. ಅಕ್ಷತೆ ಹಾಕ್ಬೇಕಾದ್ರೆ, ಲಿಂಗಕ್ಕೆ ಅಕ್ಷತೆ ಇಡ್ರಿ ಅಥವಾ ಪೂಜೆಗೆ ಅಕ್ಷತೆ ಇಡ್ಬೇಕಾದ್ರೆ ಮುಕ್ಕಾಗಲಾರದ ಅಕ್ಕಿಯನ್ನು ಹುಡುಕ್ತಾರೆ. ಸಿಕ್ಕಾಪಟ್ಟೆ ಯಾವುದೋ ಅಕ್ಕಿ ನುಚ್ಚೆಲ್ಲ ತರಲ್ಲ. ನಮ್ಮಲ್ಲಿ ಅಕ್ಷತೆ ಬಳಸೋದು ಸಾಧ್ಯವಾದಷ್ಟು ಕಡಿಮೆ ಮಾಡೋಣ. ಯಾಕೆಂದ್ರೆ ಅದನ್ನು ಕೆಡಿಸ್ಬಾರ್ದು. ಅನ್ನವನ್ನ, ಅಕ್ಕಿಯನ್ನ ಕೆಡಿಸ್ಬಾರ್ದು, ಯಾವ ಕಾರಣಕ್ಕೂ ಕೆಡಿಸ್ಬಾರ್ದು. ಮದುವೆ ಹೆಸರಲ್ಲಿ ಕೆಡಿಸಿದ್ರು ತಪ್ಪೇನೆ, ಅಥವಾ ಇನ್ನೇನೋ ಆಡ್ಯತೆ ಅಹಂಕಾರದಿಂದ ಕೆಡಿಸಿದ್ರು ತಪ್ಪೇನೆ, ಉಂಡು ಅತಿ ಉಂಡು ಕೆಡಿಸಿದ್ರು ತಪ್ಪೇನೆ. ಆ ಥರ ಮಾಡೋದು ಬೇಡ. ಇನ್ನು ಅಕ್ಷತೆ
ಒಂದೆರಡು ಕಳ 3 ಕಳ ಲಿಂಗ ಪೂಜೆಗೆ ಹಾಕ್ಬೋದು, ಹಾಕ್ಲೇಬೇಕು ಅಂದರೆ ಇಲ್ಲ. ನಿತ್ಯತ್ವವನ್ನೇ ಅಕ್ಷತೆಯನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ ಇಲ್ಲಿ ಷಡಕ್ಷರಿಗಳು. ನಿತ್ಯತ್ವ ಅಂದ್ರೆ ಏನು? ಆತ್ಮದ ನಿತ್ಯತ್ವ. ದೇಹಗಳು ಬಿದ್ದು ಹೋಗ್ತಿರ್ತಾವೆ ಜನ್ಮ ಜನ್ಮಕ್ಕೆ, ಆದ್ರೆ ಆತ್ಮ ಒಂದೇ ಇರ್ತದೆ. ಆ ಆತ್ಮಕ್ಕೆ ಕ್ಷತಿ, ಸಾವು ಅಥವಾ ಕೊರತೆ ಅನ್ನೋದಿಲ್ಲ. ಆತ್ಮಶಕ್ತಿ ಕೊರತೆ ಇಲ್ಲ. ಆತ್ಮಕ್ಕೆ ಮುಕ್ಕಿಲ್ಲ. ನಾನು ಅಂಗವಿಕಲ, ಅದೇ ಹೇಳ್ತಿರ್ತೀನಿ ನಾನು. ನನಗೆ ಕಣ್ ಕಾಣಿಸಲ್ಲ, ಆದ್ರೆ ನನ್ನ ಆತ್ಮಕ್ಕೆ ಕಣ್ ಕಾಣಿಸುತ್ತೆ. ಆತ್ಮಕ್ಕೆ ಕಣ್ಣಿಲ್ಲದೆ ನೋಡಬಲ್ಲದು ಆತ್ಮ, ಅದು ಕಿವಿ ಇಲ್ಲದೆ ಕೇಳಬಲ್ಲದು ಆತ್ಮ, ಕಿವಿಯೊಳಗೆ ಕಿವಿ ಆಗಿರಬಲ್ಲದು ಆತ್ಮ, ಕಣ್ಣೊಳಗೆ ಇರತಕ್ಕಂತಹದ್ದು ಆತ್ಮ. ಅಂತ ಆತ್ಮಶಕ್ತಿಯನ್ನ ಜಾಗೃತ ಮಾಡ್ಕೊಳ್ಳೋದು ಅದು ನಿತ್ಯತ್ವ. ಆತ್ಮದ ಅರಿವನ್ನು ಮಾಡ್ಕೊಳ್ಳೋದೇ ನಿತ್ಯತ್ವ, ಅದೇ ಅಕ್ಷತೆ. ಎನ್ನ ನಿತ್ಯತ್ವವೇ ಅಕ್ಷತೆಗಳು, ಎನ್ನ ಜ್ಞಾನವೇ ಪುಷ್ಪ. ಇಲ್ಲಿ ಹೇಳಿದ್ರು ನೋಡಿ, ಜ್ಞಾನವೇ ಪುಷ್ಪ. ನಾಲೆಡ್ಜ್ ಇಸ್ ಫ್ಲವರ್, ನಾಲೆಡ್ಜ್ ಇಸ್ ಪವರ್ ಅಂತಾರೆ. ಇಲ್ಲಿ ನಾಲೆಡ್ಜ್ ಅಂದ್ರೆ ಸಾಮಾನ್ಯ ಪುಸ್ತಕ ಜ್ಞಾನ ಅಲ್ಲ, ಅದು ಸ್ಪಿರಿಚುವಲ್ ನಾಲೆಡ್ಜ್ ಈಸ್ ಫ್ಲವರ್, ಆಧ್ಯಾತ್ಮ ಜ್ಞಾನ. ಇವು ಎನ್ನ ಜ್ಞಾನವೇ ಪುಷ್ಪ, ಎನ್ನ ಭಕ್ತಿಯೇ ಬೋನ. ಎನ್ನ ಭಕ್ತಿಯೇ ಬೋನ. ಬೋನ ಅಂದ್ರೆ ಎಡೆ. ಭಕ್ತಿಯನ್ನೇ ಬೋನ ಅನ್ನಾಗಿ ಮಾಡಿದ್ರು. ನಾವು ಅದು ಇದು ನೈವೇದ್ಯ ಮಾಡ್ತೀವಲ್ಲ, ಕಲ್ಸಕ್ರೆ, ಪುಟಾಣಿ, ಸಕ್ಕರೆ ಕಡಲೆ, ಸಕ್ಕರೆ ಪುಟಾಣಿ ಎಲ್ಲ ಎಡೆ ಮಾಡ್ತಿರ್ತಿರಲ್ಲ ನೀವು ದೇವರಿಗೆ. ಬಾಳೆಹಣ್ಣು ಅದು ನೈವೇದ್ಯ ಪ್ರಸಾದ, ಸರಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಕ್ತಿಯೇ ಪರಮಾತ್ಮನಿಗೆ ಇಷ್ಟವಾದ ಬೋನ. ಬೋನ ಅಂದ್ರೆ ಎಡೆ. ಎನ್ನ ಭಕ್ತಿಯೇ ಬೋನ, ಎನ್ನ ಮನವೇ ನಿಮಗೆ ಪೂಜಾರಿಯು. ಇದೇ ಪ್ರಾಣಲಿಂಗ ಪರಿಕರ. ಮನಸ್ಸೇ ಪೂಜಾರಿ, ಮನಸ್ಸು ಪೂಜಾರಿ ಆಗತ್ತೆ. ಅಂತಹ ಪ್ರಾಣಲಿಂಗ ಪೂಜೆಯ ಕಡೆಗೆ ನಮ್ಮೆಲ್ಲರ ಲಕ್ಷ್ಯ ಇರಲಿ. ಚನ್ನಬಸವಣ್ಣನವರು ಮೇಲಿನ ವಚನ ಹೇಳೋದು ಅದನ್ನೇ. 8 ಗುಣಗಳನ್ನ ಅಳವಡಿಸ್ಕೊಳ್ಳೋಣ. 8 ಗುಣಗಳನ್ನ ಅಳವಡಿಸ್ಕೊಳ್ಳೋಕ್ಕೆ ಹೇಳ್ತಿದ್ದೆ ನಾನು. ಜನ್ಮ ಜನ್ಮಗಳೇ ಸಾಕಾಗಲ್ಲ. ಅಂತಹ ವಿಶೇಷವಾದ ವಚನವನ್ನು ನಾವು ನೋಡಿದ್ದೀವಿ. ಇನ್ನು ಪ್ರಾಣಲಿಂಗ ಪೂಜೆಯ ಪರಿಕರಗಳನ್ನು ಕೂಡ, ಇವೆಲ್ಲ ಪರಿಕರಗಳನ್ನೇ, ಷಡಕ್ಷರಿಗಳದ ಪ್ರಾಣಲಿಂಗ ಪರಿಕರಗಳನ್ನು ನೋಡಿದ್ದೀವಿ. ನೀವು ಏನು ಆನಂದದಿಂದ ಬದುಕ್ತೀರಿ, ತಾಯಿ ಮಗುವಿಗೆ ತೋರಿಸುವ ಪ್ರೀತಿ, ನಿಷ್ಕಲ್ಮಶವಾದ ನಿರ್ಮಲವಾದ ಪ್ರೀತಿ, ಅದು ಪೂಜೆನೇ, ಅದು ಪ್ರಾಣಲಿಂಗವೇ. ಆಕೆಗೆ ಇಷ್ಟಲಿಂಗನೂ ಗೊತ್ತಿಲ್ಲ, ಪ್ರಾಣಲಿಂಗ ಹೆಸರು ಕೇಳಿಲ್ಲ ಆಕೆ. ಆದರೆ ಅಸೀಮವಾದ ನಿಷ್ಕಲ್ಮಶವಾದ ಪ್ರೀತಿ ಇದೆಯಲ್ಲ, ಅದು ಪ್ರಾಣಲಿಂಗ ಪೂಜೆ ಅಲ್ವಾ? ಅದು ಆತ್ಮದಿಂದ ಬರ್ತಕ್ಕಂಥದ್ದಲ್ವಾ? ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಈ ವಚನವನ್ನು ಅರ್ಥ ತಿಳ್ಕೊಳ್ಳೋಣ. ಅದರಂತೆ ನಡಿಲಿಕ್ಕೆ ಪ್ರಯತ್ನ ಮಾಡೋಣ. ಒಂದೇ ದಿವಸಕ್ಕೆ ಎಲ್ಲ ನಡೆನುಡಿಗಳು ಬಂದ್ಬಿಡ್ತವೆ ಅಂತಲ್ಲ. ನಿರಂತರ ಪ್ರಯತ್ನ ಇರಲಿ, ನಿರಂತರ ಜಾಗೃತಿ ಇರಲಿ. ಅಂತಹ ಶಕ್ತಿ ಭಕ್ತಿಯನ್ನ ವಿಶ್ವಗುರು ಬಸವಣ್ಣನವರು, ದಯಾಮಯನಾದಂತಹ ಪರಮಾತ್ಮ ನಮಗೆ ನಿಮಗೆಲ್ಲರಿಗೂ ಕೊಡ್ಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಈ ಆನ್ಲೈನ್ ಅರಿವಿನ ಮನೆಯನ್ನ ನಡೆಸ್ಕೊಡ್ತಾ ಇರ್ತಕ್ಕಂತಹ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು, ವಿಶೇಷವಾಗಿ ಅಧ್ಯಕ್ಷರಾದಂಥ ಅರವಿಂದ ಅಣ್ಣವರು, ಮೇಟಿ ಇದ್ದ ಹಾಗೆ, ಬಸವ ಸಮಿತಿಗೆ ಮೇಟಿ ಊಟ ಇದ್ದ ಹಾಗೆ. ಆ ಅಧ್ಯಕ್ಷರು ಪರಿಕಲ್ಪನೆ, ವಾರದಲ್ಲಿ 3 ಕಡೆ ಆನ್ಲೈನ್ ಅರಿವಿನ ಮನೆ ನಡೀಬೇಕು. ಬಹಳ ಕಷ್ಟ ಇಂಥ ಕಾರ್ಯಕ್ರಮಗಳನ್ನ ನಡೆಸೋದು. ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಇನ್ನು ವಿಶ್ವದ ಮೂಲೆ ಇಂದ ನೋಡ್ತಾ ಇದ್ದೀರಾ. ಎಲ್ಲಿದ್ರೂ ಭಾಗವಹಿಸ್ಬೋದು. ನೋಡಿ, ವಿಜ್ಞಾನ ಬಹಳ ಅದ್ಭುತ. ವಿಜ್ಞಾನವೇ ಬ್ರಹ್ಮ, ಇವಾಗ ವಿಜ್ಞಾನವೇ ಯುಗ, ವಿಜ್ಞಾನವೇ ಸರ್ವಸ್ವ ಅಂತದ್ದಾಗಿದೆ. ಅಂತಹ ವೈಜ್ಞಾನಿಕತೆಯ ಫಲವಾಗಿ ಯೂಟ್ಯೂಬ್ ಚಾನಲ್ ಆಗಿ ಆನ್ಲೈನ್ ಅರಿವಿನ ಮೇಲೆ ನೀವೆಲ್ಲ ಸೇರ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನು, ಧನ್ಯವಾದವನ್ನು ಹೇಳ್ತಾ, ನೀವು ವಿಶೇಷವಾಗಿ ನಮ್ಮ ಮುಳುಕೂರವರು, MG ಮುಳುಕೂರವರು ನನಗೆ ಇಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಧಾರವಾಡದ ಇಂದ. ಅಂತ ಮುಳುಕೂರವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಶರಣಾರ್ಥಿಗಳು.
ನೀನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ಬರಡು ಹಯನಹುದಯ್ಯ ನೀನೊಲಿದಡೆ ಬರಡು ಹಯನಹುದಯ್ಯ ನೀನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ವಿಷವು ಅಮೃತವಾಹುದಯ್ಯ ನೀನೊಲಿದಡೆ ವಿಷವು ಅಮೃತವಾಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥಗಳು ನೀನೊಲಿದಡೆ ಸಕಲ ಪಡಿ ಪದಾರ್ಥಗಳು ಇದಿರಲಿಪ್ಪುವು ಕೂಡಲ ಸಂಗಮ ದೇವ ಇದಿರಲಿಪ್ಪುವು ಕೂಡಲ ಸಂಗಮ ದೇವ ನೀನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ಕೊರಡು ಕೊನರುವುದಯ್ಯ